ಸದ್ಗುಣಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ನಿನ್ನೆಯ ತನಕ ಹರಿಕಥಾಮೃತ ಸಾರದ ಭೋಜನ ರಸವಿಭಾಗದ ಸಂಧಿಯಲ್ಲಿ ಭಗವಂತನು ನಮ್ಮ ಭೋಜನದ ವಸ್ತುಗಳಲ್ಲಿ ಯಾವ ಯಾವ ರೂಪದಿಂದ ಇದ್ದಾನೆ, ಭೋಕ್ತೃವಿನಲ್ಲಿ ಯಾವ ರೂಪದಿಂದ ಇದ್ದಾನೆ, ವಸ್ತುಗಳಲ್ಲಿ ಭೋಗ್ಯ ವಸ್ತುಗಳಲ್ಲಿ ಎಷ್ಟು ರೂಪಗಳಿಂದ ಇದ್ದು ನಮ್ಮನ್ನು ಅನುಗ್ರಹಿಸುತ್ತಿದ್ದಾನೆ ಅನ್ನುವುದನ್ನು ನಾವು ಸ್ವಲ್ಪ ಪರಿಚಯ ಮಾಡಿಕೊಂಡೆವು. ಈಗ ಮುಂದೆ ಬರೆದು ಅವರು ನಿನ್ನೆ ಹೇಳಿದ್ದ ಶ್ಲೋಕವನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತೇನೆ. 2 ಕೋಶದ ಒಳ ಹೊರಗೆ ಸಂಕರ್ಷಣೈದು ಸುಲಕ್ಷ62,007 ಶತರೂಪಗಳ ಧರಿಸಿ ಕರಿಸಿಕೊಂಬ ಮನೋಮಯನು ಎಂದರ ವಿದೂರನು 2,300 ಮೇಲ್ನಾಲ್ಕಧಿಕ 70. ನಿನ್ನೆ ಈ ಶ್ಲೋಕದ ಅರ್ಥವನ್ನು ನೋಡಿದ್ವೆವು. ಇದೇ ಶ್ಲೋಕದ ಅರ್ಥದ ಕೊನೆಯಲ್ಲಿ ಮುಂದಿನ ಶ್ಲೋಕಕ್ಕೆ ಪೀಠಿಕೆ ಇದೆ, ಆದ್ದರಿಂದ ಈ ಹಿಂದಿನದನ್ನು ತೆಗೆದುಕೊಳ್ಬೇಕು. ಏನಂದರೆ, ಈ ಕೋಶಗಳಲ್ಲಿ ಮನೋಮಯ ಕೋಶದಲ್ಲಿ ಭಗವಂತನ ರೂಪಗಳನ್ನು ಹೇಳ್ತಾರೆ. ಮನೋಮಯ 2 ಪ್ರಥಮ ಕೋಶದಲ್ಲಿ ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವ ಅಂತ. 2ನೆಯ ಕೋಶದಲ್ಲಿ ವಾಕು, ಶ್ರೋತ್ರ, ಶಬ್ದ, ಆಕಾಶ ಅಂತ 10 ಕೋಶಗಳು ಇದೆ. ಇದರಲ್ಲಿ 5,62,107 ರೂಪಗಳಲ್ಲಿ ಭಗವಂತ ಇರ್ತಾನೆ. ನೋಡಿ, ನಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. 5,62,107 ರೂಪಗಳನ್ನು ಧರಿಸಿ ಮನೋಮಯ ಯಾರು ಅಂದರೆ ಪರಮಾತ್ಮ, ಮನೋಮಯನು ಪರಮಾತ್ಮ ಎಂದೆನಿಸಿಕೊಳ್ತಾನೆ. ಆಮೇಲೆ ವಿಜ್ಞಾನಮಯ ಲೋಕದಲ್ಲಿ ವಾಸುದೇವ ರೂಪದಿಂದ ಭಗವಂತನು 4,374 ರೂಪಗಳನ್ನು ಇರ್ತಾನೆ. ಇದೇನು ಹೇಳಿದರು ಅಂದರೆ, 2,300 ಆದ ಮೇಲೆ 4,70 ರೂಪದಿಂ ವಿಜ್ಞಾನಮಯನೆಂದೀ ಪೆಸರಿನಿಂದ ಆ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವವ ತತ್ಪತಿಗಳೊಳಗೆ ಈ ಪುರುಷನಾಮಕನ ಶುಭ ಸ್ವೇದಾಪಳನಿಪ ರಮಾಂಬ ತಾ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಅಂತ ಮುಂದಿನ ಶ್ಲೋಕ. ಅಂದರೆ
ಈಗ ಏನು ಹೇಳಿದರು ಹಿಂದಿನ ಶ್ಲೋಕದಲ್ಲಿ 4374 ರೂಪಗಳು, ಈ ರೂಪದಿಂದ ವಿಜ್ಞಾನಮಯವೆಂದೀ ಪೆಸರಿನಿಂದ, ವಿಜ್ಞಾನಮಯನೆಂಬ ಪೆಸರಿನಿಂದ ವಾಸುದೇವನು ಅಲ್ಲಿ ವಿಜ್ಞಾನಮಯನಾಗಿ ಕಾಣಿಸಿಕೊಂಡಿದ್ದೇನೆ. ವಿಶೇಷ ಜ್ಞಾನಮಯ, ನಮ್ಮ ಊಟ ಮಾಡಿದ ಆಹಾರಗಳು ನಮಗೆ ಭಾಗವಾಗಿ ಹೋಗಿ ವಿಜ್ಞಾನಮಯ ಕೋಶದಲ್ಲಿ ಹೋಯಿತಂದರೆ ನಮಗೆ ನಮ್ಮ ಯೋಗ್ಯತೆ ಅನುಸಾರವಾಗಿ ವಿಶೇಷ ಜ್ಞಾನ ಬರುವುದಕ್ಕೆ ಪರಮಾತ್ಮ ಕರುಣಿಸ್ತಾನೆ. ಅಲ್ಲಿ ಯಾರು ಅಧಿಪತಿಗಳು, ಯಾರು ತತ್ಪತಿಗಳ ಒಳಗೆ, ತತ್ಪತಿಗಳ ಒಳಗೆ ಅಂತಾರೆ. ತತ್ಪತಿಗಳು ಅಂದರೆ ಅಲ್ಲಿರುವ ದೇವತೆಗಳು, ಅಭಿಮಾನಿ ದೇವತೆಗಳು. ಅವರು ಯಾರು? ಮಹತ್ತತ್ವ ಅಂದರೆ ಮಹತ್ತತ್ವದಲ್ಲಿ ಬ್ರಹ್ಮದೇವರು, ವಾಯುದೇವರು ಇವರ ಆಕಾರನಾಗಿ, ಅವರ ಅಂತರ್ಯಾಮಿಯಾಗಿ ಭಗವಂತ ವಾಸುದೇವ ನಾಮಕದಿಂದ ಈ ಕೋಶದಿಂದ ಕರೆಸ್ಕೊಳ್ತಾನೆ. ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಆಯಿತು. 4 ಕೋಶಗಳಲ್ಲಿ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಆ 4 ಕೋಶಗಳಲ್ಲಿ ಭಗವಂತನ ಇಷ್ಟು ರೂಪಗಳಿಂದ ವ್ಯಾಪಿಸಿದ್ದಾನೆ ಅಂತ ತಿಳಿಸ್ತಾರೆ. ಮುಂದೆ ಆನಂದಮಯ ನೆನಪ ಕೋಶ, ಆನಂದಮಯ ಕೋಶದಲ್ಲಿ ಹೇಳ್ತಾರೆ 5125 ನಾರಾಯಣನ ರೂಪವ ತಾಧರಿಸಿಕೊಂಡನು ದಿನದಿಲಾನಂದಮಯ ನೆನಿಪ. 5,00,000 ಮೇಲೆ 85,004 ಶತಗಳ 5 ಕೋಶಾತ್ಮಕ ವಿರಿಚಾಂಡದೊಳು ತುಂಬಿಯನು. ನೋಡಿ, ಹಿಂದಿನ ಶ್ಲೋಕ, ಈ ಆನಂದಮಯ ಶ್ಲೋಕದಲ್ಲಿ ಹೇಳ್ತಾರೆ 5125 ರೂಪಗಳನ್ನು ಆನಂದಮಯ ಕೋಶದಲ್ಲಿ ಮೂಲ ನಾರಾಯಣನು ಇರ್ತಾನೆ, ಆನಂದಮಯ ನೆನೆಸಿಕೊಳ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ ಇದರಲ್ಲಿ ಅಂದರೆ, ನಾರಾಯಣನು 5 ಕೋಶ 5,00,000 ಮೇಲೆ 85,004 ಶತಗಳ 5 ಕೋಶಾತ್ಮಕ ವಿರಿಂಚಾಂಡಗಳು ತುಂಬಿಹನು. ಈಗ ಹಿಂದಿನ ವಿಜ್ಞಾನಮಯದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಪುರುಷನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬ ತಾ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಅಂತಾರೆ. ನೋಡಿ, ಇದರಲ್ಲಿ ರಮಾಂಬ ಅಂದರೆ ಯಾರು? ರಮಾದೇವಿ. ಇದರಲ್ಲಿ ವಿಜ್ಞಾನಮಯ ಅನಿಸಿಕೊಂಡವರು, ಆನಂದಮಯ ಅನಿಸಿಕೊಂಡವರು, ವಿಜ್ಞಾನ ಅನಿಸಿಕೊಂಡೋದಕ್ಕೆ ಮುಖ್ಯಾಭಿಮಾನಿ ಪ್ರಾಣದೇವರು, ಬ್ರಹ್ಮದೇವರು, ಅವರಂತರ್ಗತ ಮುಖ್ಯಾಭಿಮಾನಿ ಮುಖ್ಯ ವಾಸುದೇವ ರೂಪ. ಅಲ್ಲಿ ವಾಸುದೇವ, ಮಯಾಪತಿ ವಾಸುದೇವ, ಲಕ್ಷ್ಮೀ ಸಹಿತವಾಗಿ ವಾಸುದೇವ ಇದ್ದಾನೆ. ಈ ವಾಸುದೇವನಿಗೆ ಪುರುಷ ಅಂತಲೂ ಹೆಸರಿದೆ. ಇವನ ಪತ್ನಿಯು ಮಂಗಳಕರ ಲಕ್ಷ್ಮೀದೇವಿ. ಇವಳು ಹೇಗಿರ್ತಾಳೆ ಅಂದರೆ, ಅಂಡದ ಹೊರಗೆ ಬ್ರಹ್ಮಾಂಡದ ಹೊರಗೆ ಸೂಕ್ಷ್ಮ ಸೃಷ್ಟಿಯಾಗತ್ತೆ. ಸೂಕ್ಷ್ಮ ಸೃಷ್ಟಿಯ ಕಾಲದಲ್ಲಿ ಪುರುಷನಾಮಕ ಬ್ರಹ್ಮ ಸೃಷ್ಟಿಗೋಸ್ಕರ ಬ್ರಹ್ಮದೇವರ ಮಹತ್ತತ್ವವನ್ನು ಧರಿಸಿ, ತನ್ನ ಶಕ್ತಿಯಿಂದ ಧರಿಸಿ ತನ್ನ ಪತ್ನಿಯಾದ ಮಾಯಾದೇವಿಯಲ್ಲಿ ಅದನ್ನು ಸೇಚನ ಮಾಡೋ ಕಾಲದಲ್ಲಿ ದೇವರಿಗೆ ಬೆವರ ಹನಿ ಬರುತ್ತೆ. ನೋಡಿ, ದೇವರು ಬೆವರುವುದುಂಟಾ? ದೇವರ ಬೆವರ ಹನಿಯಿಂದ ಏನಾಗತ್ತೆ? ದೇವರ ಬೆವರ ಹನಿಯಿಂದ ವಿರಜಾ ನದಿ ಹುಟ್ಟತ್ತೆ. ನೋಡಿ, ದೇವರಿಗೆ ಬೆವರು ಅನ್ನುವುದಿಲ್ಲ. ದೇವರಿಗೆ ಬೆವರು ಅನ್ನುವುದೇಂದರೆ ಅವನು ಎಲ್ಲ ಮಂಗಳಕರ. ದೇವರ ಬೆವರು ಬರುತ್ತೆ. ದೇವರಿಗೆ ಅಂದರೆ ನಮ್ಮಾಗೆ ಶ್ರಮ ಪಡುವುದಲ್ಲ. ನಮ್ಮ ಬೆವರು ಅಸಹ್ಯ. ಒಂದು ಜಾಸ್ತಿ ಬೆವರಿದರೆ ನಮಗೆ ನಮ್ಮ ಬೆವರಿನ ವಾಸನೆ ಬಂತು ಅಂದರೆ ನಾವು ಮೂಗು ಮುಚ್ಚಿಕೊಳ್ತೀವಿ. ನಾವು ಬೆವರಿನ ವಾಸನೆ ಹೋಗಲಿಕ್ಕೆ ಇನ್ನು ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ತೀವಿ. ಆ ಕೆಲವೊಂದು ವಸ್ತುಗಳ ತ್ಯಾಗಿ ಅವು ವಾಸನೆ ಕೊಡ್ತವೆ. ನಮ್ಮ ಬೆವರು ದುರ್ಗಂಧಮಯ. ಭಗವಂತನ ಬೆವರಿನಿಂದ ವಿರಜಾ ನದಿ ಹುಟ್ಟತ್ತೆ. ವಿರಜಾ ನದಿ ಲಕ್ಷ್ಮೀ ಸ್ವರೂಪ. ವಿರಜಾ ನದಿ ಹುಟ್ಟತ್ತೆ. ಹಾಗಾಗಿ ಅದೇ ಸ್ವೇದ ಅಂದರೆ ಬೆವರು.
ಉದಕ ರೂಪಳು ಎನಿಸಿ ಲಕ್ಷ್ಮಿಯೇ ಹಾಗೆ ಬರ್ತಾಳೆ. ಬೇದೋಗದ ಅಭಿವ್ಯಕ್ತಿ ಆಗ್ತಾಳೆ ಲಕ್ಷ್ಮಿ. ಅವಳು ಯಾರು? ಜಗತ್ತಿಗೆ ತಾಯಿ. ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡದೊಳಗೆ ಸೃಷ್ಟಿಯನ್ನು ಮಾಡಿದ ಬ್ರಹ್ಮದೇವರು, ಪರಮಾತ್ಮನ ನಿಯಾಮಕನು. ಪರಮಾತ್ಮ ಅವರೊಳಗಿದ್ದು ಬ್ರಹ್ಮನಿಂದ ಸೃಷ್ಟಿ ಮಾಡಿಸಿದ, ಚತುರ್ಮುಖ ಬ್ರಹ್ಮನಿಂದ. ಹಾಗಾಗಿ ಬ್ರಹ್ಮನನ್ನು ಸೃಜಿಸಿದ್ದು ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದರೆ ಪರಮಾತ್ಮ. ಬ್ರಹ್ಮ ಅಂದರೆ ಶಾಸ್ತ್ರದಲ್ಲಿ ಪರಮಾತ್ಮ ಅಂತನೂ ಅಂತಾರೆ. ಪರಮಾತ್ಮನ ಪದ್ಮನಾಭನ ಹೊಕ್ಕಳಲ್ಲಿ ನಾಭಿಯಲ್ಲಿ ಬಂದ ಕಮಲದಲ್ಲಿ ಅಂದರೆ ಕಮಲ ಅಂದರೆ ಲಕ್ಷ್ಮಿಯಲ್ಲಿ ಬ್ರಹ್ಮ. ಹಾಗಾಗಿ ಬ್ರಹ್ಮನ ತಾಯಿ ಅನಿಸ್ಕೊಡ್ತಾಳೆ ಲಕ್ಷ್ಮೀದೇವಿ. ಅವಳು ಏನು ಮಾಡ್ತಾಳೆ ಅಲ್ಲಿದ್ದು? ಏನು ಹೇಳ್ತಾರೆ? ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಅಂತ ಹೇಳ್ತಾರೆ. ನೋಡಿ, ಅಪರೋಕ್ಷ ಜ್ಞಾನಿಗಳಾಗ್ತಾರಲ್ಲ, ಅವರ ಲಿಂಗ ದೇಹವನ್ನು ಕೆಡಿಸ್ತಾಳೆ, ಲಿಂಗ ದೇಹವನ್ನು ಭಂಗ ಮಾಡ್ತಾಳೆ ಲಕ್ಷ್ಮೀದೇವಿ. ಆ ಕೋಶದಲ್ಲಿ ಇಟ್ಕೊಂಡ್ಬಿಟ್ಟು ಭಗವಂತನ ಅನುಜ್ಞೆಯಿಂದ ಅಪರೋಕ್ಷ ಜ್ಞಾನಿಗಳ ಲಿಂಗವನ್ನು ಭಂಗಪಡಿಸುತ್ತಾಳೆ ಅಂತ ಇದೆ. ಲಿಂಗ ದೇಹವನ್ನು ನಾಶ ಮಾಡುತ್ತಾಳೆ ಅಂತ ಇಲ್ಲ. ಭಂಗಕ್ಕೂ ನಾಶಕ್ಕೂ ವ್ಯತ್ಯಾಸ ಇದೆ. ನೋಡಿ, ಏನಾಗತ್ತೆ ಅಂತಂದರೆ ಆ ಲಿಂಗ ದೇಹವನ್ನು ಕೆಡಿಸ್ತಾಳೆ. ಏನಂತಂದರೆ ವಿರಜಾ ನದಿಯಂತೆ ಯಾರು ಮಿಂತಾರೋ ಅವ್ರ ಲಿಂಗ ದೇಹವನ್ನು ಕೆಡಿಸಿಬಿಟ್ಟು ಹೋಗಲಾಡಿಸ್ತಾಳೆ. ಲಿಂಗ ದೇಹವನ್ನು ಶರೀರದಿಂದ ಸ್ವರೂಪ ಶರೀರದಿಂದ ಲಿಂಗ ದೇಹ ಹೋಗತ್ಲು ಅವನು ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷಕ್ಕೆ ಲಿಂಗ ದೇಹ ಹೋಗತ್ತೆ. ಲಿಂಗ ದೇಹ ನಾಶ ಆಗೋದಿಲ್ಲ. ಲಿಂಗ ದೇಹವು ವಿರಜಾ ನದಿಯಲ್ಲಿ ತೇಲ್ತಾ ಇರುತ್ತೆ. ಆಮೇಲೆ ಆ ವಿರಜಾ ನದಿ ರಮಾದೇವರಲ್ಲಿ ಸೇರೋ ಕಾಲಕ್ಕೆ ಉದರ ಪ್ರವಿಷ್ಟವಾಗೋಗ್ತದೆ. ಅದು ಲಿಂಗ ಭಂಗವೇ ಹೊರತು ಲಿಂಗ ದೇಹಕ್ಕೆ ನಾಶ ಇಲ್ಲ. ಇಂಥವಳ ತತ್ಪತಿಗಳೊಳಗೆ ಇವಳು ಅಭಿಮಾನಿ ದೇವತೆ. ಅಪ್ರವ್ಯಕ್ತ ಅನ್ನಮಯಾದಿ ವಿಜ್ಞಾನಮಯ ಅಂತಕ ಕೋಶಗತ ತತ್ವಗಳಿಗೆ ಪತಿಗಳಾದ ಅಕ್ಷರರು ಅಂದ್ರೆ ಯಾರು? ದೇಹ ನಾಶವಾದವರು, ಲಿಂಗ ದೇಹ ಇರುವವರು. ಬ್ರಹ್ಮಾದಿ ದೇವತೆಗಳು ಕ್ಷರರು, ಲಕ್ಷ್ಮಿ ಅಕ್ಷರಳು. ಬ್ರಹ್ಮಾದಿ ದೇವತೆಗಳ ಒಳಗೆ ಸೇರಿದ ಅಕ್ಷರಳಾದ ನಾರಾಯಣನ ಪತ್ನಿ ರಮಾದೇವಿ ಆನಂದಮಯ ಕೋಶಗತದ ಅವ್ಯಕ್ತ ತತ್ವದ ಅಭಿಮಾನಿ ದೇವತೆ. ಅವಳು ಏನು ಮಾಡ್ತಾಳೆ ಅಂತಂದರೆ, ಅವಳು ಅಪರೋಕ್ಷ ಜ್ಞಾನಿಗಳ ಲಿಂಗಾಂಗವನ್ನು ಕೆಡಿಸ್ತಾಳೆ. ಅಂತಹ ಲಕ್ಷ್ಮೀದೇವಿಯಿಂದ ಆನಂದಮಯ ಕೋಶದಲ್ಲಿ ಭಗವಂತ ಪೂಜ್ಯನಾಗುತ್ತಾನೆ ಭಗವಂತ. ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ, ಅಲ್ಲರಿ, ಪರಮಾತ್ಮನ ಬೆವರಿನಿಂದ ವಿರಜಾ ನದಿ ಹುಟ್ಟತ್ತೆ ಅಂತೀರಾ? ನೀವೇನೋ ಕೇಳಿದರೆ ನಾವು ಯಾಕೆ ಕೇಳಬೇಕು? ಪ್ರಮಾಣ ಎಲ್ಲಿದೆ ಅಂತಂದರೆ ಹೇಳ್ತಾರೆ, ಲಕ್ಷ್ಮಾತ್ಮಕ ವಿರಾಜಾ ನದಿ ಶ್ರೀ ಪರಮಾತ್ಮನ ಬೆವರಿನ ಪ್ರಮಾಣ ಏನಿದೆ ಅಂದರೆ, ಪ್ರಧಾನಂ ಪರಮಂ ವ್ಯೋಮ್ರೇರಂತರ ವಿರಜಾ ನದಿ ದೇವಾಂಗ ಸ್ವೇದ ಜನಿತೇತಿ ಪ್ರಕಾಶ ಸಂಹಿತೆಯಲ್ಲಿ ಬರುತ್ತೆ. ಅದು ಪ್ರಕಾಶ ಸಂಹಿತೆಯಲ್ಲಿ ಬರುತ್ತೆ. ಈ ತರಹ ಆನಂದಮಯದಲ್ಲಿ ಲಕ್ಷ್ಮೀದೇವಿ, ಅವ್ಯಕ್ತ ತತ್ವದ ಅಭಿಮಾನಿ ಲಕ್ಷ್ಮೀದೇವಿಯಿಂದ ಭಗವಂತ ಪೂಜಿಸಿಕೊಳ್ತಾನೆ. ಆನಂದಮಯ ಆ ಲಿಂಗದೇಹವನ್ನು ಭಂಗ ಮಾಡಿ, ಅಪರೋಕ್ಷ ಜ್ಞಾನಿಗಳ ಲಿಂಗದೇಹವನ್ನು ಭಂಗ ಮಾಡಿ ಅವರಿಗೆ ಸ್ವರೂಪಾನಂದವನ್ನು ಕೊಡ್ತಾನೆ. ಲಕ್ಷ್ಮೀದೇವಿ ಲಿಂಗಾಂಗವನ್ನು ಭಂಗ ಮಾಡಿ ಅವರ ಸ್ವರೂಪಾನಂದವನ್ನು ಅಭಿವ್ಯಕ್ತಿಗೊಳಿಸ್ತಾಳೆ ಅಂತ ಹೇಳಿಬಿಟ್ಟು ಈ ಪದ್ಯದಲ್ಲಿ ದಾಸರಾಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ, 5125 ನಾರಾಯಣನ ರೂಪವ ತಾಧರಿಸಿಕೊಂಡು ಅನುದಿನದ ಆನಂದಮಯ ನೆನಿಪ 5 ಲಕ್ಷದ ಮೇಲೆ 85,400 5 ಕೋಶಾತ್ಮಕ ವಿರಿಂಜಾಂಡದೊಳು ತುಂಬಿಹನು. ಇಲ್ಲಿ ನೋಡಿ, 5125 ರೂಪಗಳಿಂದ ಆನಂದಮಯದಲ್ಲಿ ನಾರಾಯಣ ರೂಪದಿಂದ ಭಗವಂತ ಇರ್ತಾನೆ. ಆ ರೂಪಗಳನ್ನು ಧರಿಸಿಕೊಂಡಿರ್ತಾನೆ. ಲಕ್ಷ್ಮೀ ನೋಡಿ, ಈ ಏನೇನು ಭಗವಂತನ ರೂಪ ಯಾವುದರಲ್ಲಿ ಹೇಳಿದೆವೋ ಲಕ್ಷ್ಮೀ ಸಹಿತನಾಗಿ ಭಗವಂತ ಇರ್ತಾನೆ ಅಂತ ಚಿಂತಿಸಬೇಕು. ಭಗವಂತನ ಅಷ್ಟು ರೂಪಗಳು, ಲಕ್ಷ್ಮೀ ದೇವಿಯ ಅಷ್ಟೇ ರೂಪಗಳು, ಮತ್ತೆ ಮುಖ್ಯ ಪ್ರಾಣನ ಅಷ್ಟು ರೂಪಗಳು. ಇವೆಲ್ಲವೂ ನಮ್ಮ ದೇಹದಲ್ಲಿ ಇದೆ ಅಂತ ತೋರಿಸ್ತಾರೆ. ನೋಡಿ, ನಮ್ಮ ದೇಹದಲ್ಲಿ ಎಂಥ ವಿರಾಟ್ ರೂಪಗಳು ಇದ್ದಾವೆ ಅಂಥೇಳಿ. ಆಮೇಲೆ ಅನುದಿನದಲ್ಲಿ ಪ್ರತಿದಿನದಲ್ಲೂ ಆನಂದಮಯ ನೆನಪ ಕೋಶದಲ್ಲಿ ಆನಂದಾಕಾರನಾಗೇ ಇರ್ತಾನೆ. ಆನಂದಮಯ ತದಾಕಾರನಾಗಿ ಇರ್ತಾನೆ. ಅಖಂಡ ರೂಪದಿಂದ ಆನಂದಮಯ ಅಂತಲೇ ಇರ್ತಾನೆ. ಖಂಡ ರೂಪದಿಂದ
ವಾಚ್ಯನಾಗಿರ್ತಾನೆ ಅವನು. ಈಗ ಇಷ್ಟೆಲ್ಲ ಹೇಳಿದರು, ಈ ಕೋಶದಲ್ಲಿ ಇಷ್ಟಿಷ್ಟು ರೂಪ ಅಂತ. ಈಗ ಅದನ್ನು ಕ್ರೋಢೀಕರಿಸಿ ಹೇಳ್ತಾರೆ. 5,00,000 ಮೇಲೆ 85,000 4 ಶತಗಳ 5 ಕೋಶಾತ್ಮಕ ಇಂಚಾಂಡದವರು ತುಂಬಿ ಅನ್ನೋದು ನೋಡಿ. 5,00,000 ಮೇಲೆ 5,00,000, ಅದರ ಮೇಲೆ 85,000, ಅದರ ಮೇಲೆ 400, 5,85,400 ರೂಪಗಳು. ಅಂದರೆ ಈಗ ಹೇಳಿದ್ದು, ನಾವು ಹಿಂದೆ ಹೇಳಿದ್ದು ಅನ್ನಮಯ ಕೋಶದಲ್ಲಿ 8,251 ರೂಪ ಅಂತ ಹೇಳಿದ್ವಿ. ಅನ್ನಮಯ ಕೋಶದಲ್ಲಿ ಭಗವಂತನ ರೂಪ ಅನಿರುದ್ಧ. 5,543 ರೂಪಗಳನ್ನು ಪ್ರಾಣಮಯ ಕೋಶದಲ್ಲಿ ಭಗವಂತ ಇಟ್ಟಿದ್ದಾನೆ ಪ್ರದ್ಯುಮ್ನ ರೂಪದಿಂದ. ಮನೋಮಯ ಕೋಶದಲ್ಲಿ 5,62,107 ರೂಪಗಳು ಸಂಕರ್ಷಣ ರೂಪಗಳು. ವಿಜ್ಞಾನಮಯ ಕೋಶದಲ್ಲಿ 4,374 ವಾಸುದೇವ ರೂಪಗಳು. ಆನಂದಮಯ ಕೋಶದಲ್ಲಿ 5,125 ರೂಪಗಳು ನಾರಾಯಣ ರೂಪ. ಇದನ್ನೆಲ್ಲ ಕ್ರೋಢೀಕರಿಸಿದರೆ ಆಗುವುದು 5,85,400 ರೂಪಗಳು. 5 ಕೋಶಗಳಲ್ಲಿ 5 ಭಗವತ್ ರೂಪಗಳು. ನಮಗೆ ಇದೆಲ್ಲ ರೂಪಗಳ ಚಿಂತನೆ ಬರುವುದು ಬಹಳ ಕಷ್ಟ. ಇಂತಿಂಥ ಕೋಶದಲ್ಲಿ ಇಂತಿಂಥದ್ದು ಅಂತ ನಾವು ನಂಬರ್ ಹೇಳೋಕ್ಕಾಗಲ್ಲ. ಅಂದರೆ ಈ 5 ಕೋಶಗಳ ಹೆಸರನ್ನು ಹೇಳಿ, 5 ಕೋಶಗಳ ಭಗವಂತನ ರೂಪಗಳ ಹೆಸರನ್ನು ಹೇಳಿ, ಈ 5 ಕೋಶಗಳಲ್ಲಿ 5,85,400 ರೂಪಗಳು. ನಿನ್ನ ರೂಪಗಳಿವೆಯವ್ವ, ಇವೇ ಪರಮಾತ್ಮನೇ, ಈ 5 ಕೋಶಗಳಿಂದ ರೂಪಗಳ ಸಂಖ್ಯೆ ಇದು ಅಂತ ಚಿಂತನೆ ಮಾಡಿ ಭಗವಂತ ಅಚಿಂತ ಫಲವನ್ನು ಕೊಡ್ತಾನೆ. ಆಮೇಲೆ ಈ ಕೋಶದಲ್ಲಿ ಭಗವಂತ ಏನು ಕೆಲಸ ಮಾಡ್ತಾನೆ? ಈ 5 ಕೋಶಗಳಲ್ಲಿ ಭಗವಂತನ ರೂಪ ಹೇಳಿದ್ರಪ್ಪ. ಭಗವಂತನ ಕೋಶದಲ್ಲಿ ಭಗವಂತನ ಕಾರ್ಯ ಏನು, ಭಗವಂತನ ಕೆಲಸ ಏನು ಅಂತಂದರೆ ಹೇಳ್ತಾರೆ, ಅನ್ನಮಯ ಕೋಶದಲ್ಲಿ ಪ್ರಾಣಿಗಳಿಗೆ ಕ್ಷುತ್ತು ಉಂಟು ಮಾಡ್ತಿರ್ತಾನೆ ಭಗವಂತ ಅನಿರುದ್ಧ ರೂಪದಿಂದ. ಪ್ರಾಣಮಯ ಕೋಶದಲ್ಲಿ ಭೋಜನ ಪದಾರ್ಥಗಳ ಬಗ್ಗೆ ಚಿಂತನೆಯನ್ನು ಕೊಡ್ತಾನೆ ಭಗವಂತ ಪ್ರದ್ಯುಮ್ನ ರೂಪದಿಂದ. ಮನೋಮಯ ಕೋಶದಲ್ಲಿ ಆ ಚಿಂತನೆ ಬಂದ ತಕ್ಷಣ ಅದನ್ನು ತಗೊಳ್ಬೇಕು, ಅದನ್ನು ಭೋಜನ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡಿಸ್ತಾನೆ. ವಿಜ್ಞಾನಮಯ ಕೋಶದಲ್ಲಿ ನಾನಾ ಪ್ರಕಾರ ಪಚನಾದಿಗಳನ್ನು ಮಾಡಿಸಿ ಅದನ್ನು ಜತನ ಮಾಡ್ತಾನೆ. ಆನಂದಮಯ ಕೋಶದಲ್ಲಿ ಆ ಭೋಜನವನ್ನು ಉಂಡು ಆನಂದಪಡಿಸ್ತಾನೆ ಭಗವಂತ. ಈ 5 ಕೋಶಗಳಲ್ಲಿ 5 ರೂಪಗಳಿಂದ ಭಗವಂತ ನಮ್ಮನ್ನು ತಾನು ಉಂಡು ತತ್ವಾಭಿಮಾನಿಗಳಿಗೆ ಲಕ್ಷ್ಮೀ ಮುಖ್ಯ ಪ್ರಾಣರಿಗೆ ಕೊಟ್ಟು, ತತ್ವಾಭಿಮಾನಿಗಳಿಗೆ ಕೊಟ್ಟು, ನಮಗೆ ಕೊಟ್ಟು ನಮ್ಮನ್ನು ಆನಂದಪಡಿಸ್ತಾನೆ ಭಗವಂತ. ಇದರಿಂದ ಭಗವಂತನಿಗೆ ನಾವು ಯಾವಾಗಲೂ ತಿಳ್ಕೊಳ್ಬೇಕು, ಹೀಗೆ ಮಾಡೋದರಿಂದ ಭಗವಂತನಿಗೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಉದ್ಧಾರಕ್ಕೋಸ್ಕರ ಭಗವಂತ ಮಾಡ್ತಾನೆ ಹೊರತು ಭಗವಂತನಿಗೆ ಇದೆಲ್ಲ ಕೂತ್ಕೊಂಡು ಯಾಕ್ರಿ ಮಾಡಬೇಕು? ಅವನು ಒಂದೊಂದು ಜೀವದಲ್ಲಿ 5 ಕೋಶಗಳು, ಒಂದೊಂದು ಜೀವದಲ್ಲಿ 5 ಕೋಶಗಳು. ಪ್ರತಿಯೊಂದು ಜೀವದಲ್ಲಿಯೂ 5,85,400 ರೂಪಗಳು ಚರಚರ ವಸ್ತುಗಳಲ್ಲಿ, ಪ್ರಪಂಚದಲ್ಲಿ ಅಷ್ಟು ರೂಪಗಳಿಂದ ಭಗವಂತ ನಮ್ಮನ್ನು ಉದ್ಧರಿಸುತ್ತಿದ್ದಾನಲ್ಲ, ನಮ್ಮನ್ನು ಕಾಪಾಡುತ್ತಿದ್ದಾನಲ್ಲ. ಭಗವಂತನ ಕರುಣೆ ಎಷ್ಟಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಮುಂದೆ ಹೇಳ್ತಾರೆ, 101 ಸ್ವರೂಪದಿ ಶಾಂತಿರಮಣ ತಾನನ್ನವೆನಿಪೈ 100 ಮೇಲ್ಮೂರಧಿಕ ದಶಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನು 55 ವಿಕಾರ ಮನದೊಳು ಸಂಕರ್ಷಣ 500 ಚತುರಾಶೀದಿ ವಿಜ್ಞಾನಾತ್ಮ ವಿಶ್ವಾಖ್ಯ. ನೋಡಿ, ಇಲ್ಲಿ ಹಿಂದಿನ ಪದ್ಯದಲ್ಲಿ ಕೋಶಾಂತರ್ಗತನಾದ ಭಗವಂತನ ವಿಚಾರವನ್ನು ಹೇಳ್ತಾರೆ. ಈಗ ಯಾವ ಕೋಶ ಇದೆಯಲ್ಲ, ಆಯಾ ಆಕಾರದಿಂದ ಇರತಕ್ಕ ಭಗವಂತನ ರೂಪ ಹೇಳ್ತಾರೆ. ಮುಂಚೆ ಕೋಶಾಂತರ್ಗತನಾಗಿ ಕೋಶದಲ್ಲಿ ಭಗವಂತನು ಎಷ್ಟು ರೂಪಗಳಿಂದ ವಿಹರಿಸುತ್ತಿದ್ದ ಅಂತ ಹೇಳಿದರು. ಈಗ ಆಯಾ ಕೋಶದ ಆಕಾರದಲ್ಲಿ ಭಗವಂತನ ಎಷ್ಟು ರೂಪ ಇದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, 101 ಸ್ವರೂಪದಿ ಶಾಂತಿರಮಣ ತಾನು ಅನ್ನ ನೆನಿಪ 500 ಮೇಲ್ಮೂರಧಿಕ ದಶಪ್ರಾಣಾಖ್ಯ ಪ್ರದ್ಯುಮ್ನ. 101 ರೂಪದಿಂದ ಅನ್ನಮಯ ಕೋಶದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇರ್ತಾನೆ. ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ಹೇಗಿರ್ತಾನೆ ಅಂತಂದರೆ, ಪ್ರದ್ಯುಮ್ನ 500 ಮೇಲ್ಮೂರಧಿಕ
ದಶ ಪ್ರಾಣಾಖ್ಯ 513 ರೂಪಗಳಿಂದ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ. ಎಲ್ಲಿ? ಪ್ರಾಣಮಯ ಕೋಶ ರೂಪನಾಗಿ. ಪ್ರಾಣಮಯ ಕೋಶದಲ್ಲಿರುವ ಭಗವಂತನ ರೂಪಗಳು ಹಿಂದೆ ಹೇಳಿದರು. ಈಗ ಪ್ರಾಣಮಯ ಆಕಾರದಲ್ಲಿ ಇರತಕ್ಕ ಭಗವತ್ ರೂಪ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ವಿಜ್ಞಾನಮಯ ಆಕಾರದಲ್ಲಿ ವಾಸುದೇವ ರೂಪಿ ಪರಮಾತ್ಮ 584 ರೂಪಗಳಲ್ಲಿ ಇರ್ತಾನೆ. ಮಯೋಮಯ ಆಕಾರದಲ್ಲಿ, ಕೋಶ ಆಕಾರದಲ್ಲಿ ಪರಮಾತ್ಮ ಸಂಕರ್ಷಣ ರೂಪದಲ್ಲಿ 55 ರೂಪಗಳಲ್ಲಿ ಇರ್ತಾನೆ. ಚತುರಾಶೀತಿ ವಿಜ್ಞಾನಾತ್ಮ ವಿಖ್ಯಾತ್ಮ. ಇಂತಹ ಭಗವಂತ ಇಷ್ಟು ರೂಪಗಳಲ್ಲಿ ಇರ್ತಾನೆ. ಇವನು ಯಾರು? ಅನಿರುದ್ಧ ಶಾಂತಿರಮಣ. ಶಾಂತಿ ನಾಮಕ ಲಕ್ಷ್ಮೀದೇವಿ, ಅವಳಿಗೆ ಪತಿಯಾದ ಅನಿರುದ್ಧ ತಾನು ಅನ್ನ ನೆನಿಪ, ಅನ್ನ ಎಣಿಸಿಕೊಳ್ತಾನೆ. ಅವನು ಅನ್ನಮಯ ಕೋಶದಲ್ಲಿ ಇರ್ತಾನೆ. ಆಮೇಲೆ ಏನಾಗತ್ತೆ ಅಂತಂದರೆ 535 ರೂಪದಿಂದ ಇದು ಪ್ರಾಣಾಂತರ್ಗತ ಬರುತ್ತೆ, ಮುಂದೆ ಬರುತ್ತೆ. ಇವು ಏನಾಗುತ್ತೆ ಅಂತಂದರೆ ಭಗವಂತ 101 ರೂಪದಿಂದ ಆಯಿತು. 500 ಮೇಲೆ 3 ದಿಕ್ಕ ದಶ 513 ರೂಪದಿಂದ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ. ಆಮೇಲೆ 55 ವಿಕಾರ ಮನದೊಳಗೆ 55 ನೋಡಿ. ಮನದೊಳಗೆ ಮನದಲ್ಲಿ ಇರುವ ಭಗವಂತನ ರೂಪ ಹೇಳಿದರು. 5 ಲಕ್ಷ ಚಿಲ್ಲರ ಹೇಳಿದರು ಭಗವಂತನ ರೂಪವನ್ನು. ಇಲ್ಲಿ ಮನದಾಕಾರದಲ್ಲಿ, ಮನೋಕೋಶದ ಆಕಾರದಲ್ಲಿ ಭಗವಂತನ ರೂಪ 55 ಸಂಕರ್ಷಣ. ಆಮೇಲೆ ವಿಜ್ಞಾನಮಯ ರೂಪನಾಗಿ ಭಗವಂತ ವಿಜ್ಞಾನಮಯ ಕೋಶದಲ್ಲಿ 584 ರೂಪಗಳಿಂದ ಇರ್ತಾನೆ. ಜಯನಾಮಕ ಸಂಕರ್ಷಣ. ಆಮೇಲೆ ವಿಜ್ಞಾನಾತ್ಮ ಕೋಶದಲ್ಲಿ ವಿಶ್ವನಾಮಕ ಪರಮಾತ್ಮ, ಇವನು ವಾಸುದೇವ, ಮಾಯಾಪತಿ ವಾಸುದೇವ ಅಂತ, ಪ್ರದ್ಯುಮ್ನ ಕೃತಿಪತಿ ಪ್ರದ್ಯುಮ್ನ ಅಂತ. ಇವನು ನಾವೆಲ್ಲ ಚಿಂತನೆ ಹೇಗೆ ಮಾಡಬೇಕು ಅಂದರೆ ಭಗವಂತನ ಈ ರೂಪಗಳ ಜೊತೆಗೆ ಅವನ ಪತ್ನಿ ಲಕ್ಷ್ಮೀದೇವಿಯ ಸಹಿತವಾಗಿ ಅಂತ ಚಿಂತನೆ ಮಾಡಬೇಕು ಹೊರತು ಭಗವಂತನ ಒಬ್ಬನೇ ಇದ್ದಾನೆ ಅಂತಲ್ಲ, ಭಗವಂತನ ಜೊತೆಗೆ ಲಕ್ಷ್ಮೀ ಸಹಿತವಾಗಿ ನಾವು ಚಿಂತನೆ ಮಾಡಬೇಕು. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಹದ ಕೋಶಗಳಲ್ಲಿ ಭಗವಂತನ ಎಷ್ಟು ರೂಪ, ಅಷ್ಟು ರೂಪದಲ್ಲಿಯೂ ಲಕ್ಷ್ಮಿಯ ರೂಪ, ಅಷ್ಟೊಂದು ಲಕ್ಷ್ಮಿಯ ರೂಪ. ಹಾಗೆ ನಮ್ಮ ದೇಹದ ಒಳಗಡೆಗೆ ಭಗವಂತ ನಿಯಾಮಕನಾಗಿದ್ದಾನೆ. ಮುಂದೆ ಹೇಳ್ತಾರೆ 3,000 ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗ ಆನಂದಮಯ ನಾರಾಯಣವ್ಯಯನು 2,000 ಮೇಲ್ 305 ಸ್ವರೂಪದಿಂದಲಿ ಭಾರತೀಶನೊಳಿಪ್ಪ ನವನೀತಸ್ತಘೃತನಂತೆ. 3,000 ಮೇಲೀರಧಿಕ ರೂಪಗಳ ಅಂದರೆ 3,000 ಅರ್ಧಶತ ಅಂದರೆ 50, ಈರಧಿಕ ಅಂದರೆ 2, 3,052 ರೂಪಗಳನ್ನು ಧರಿಸಿ ಭಗವಂತ ಆನಂದಮಯ ಕೋಶದಲ್ಲಿ ಇರ್ತಾನೆ, ನಾರಾಯಣನಾಗಿ ಇರ್ತಾನೆ. ನಾರಾಯಣ, ಅವನ ಪತ್ನಿ ಲಕ್ಷ್ಮೀದೇವಿ. 2,000 ಮೇಲ್ 4,000, 2 ಅಂದರೆ 1,000, 2,000 ಇಂಟು 2 4,000 ಮೇಲೆ 305 ಅಂದರೆ 4,305 ರೂಪದಿಂದ, ಸಮೀಚನ ರೂಪದಿಂದ ಭಾರತೀಪತಿ ಅಂದರೆ ಯಾರು? ಮುಖ್ಯ ಪ್ರಾಣದೇವರೊಳಗೆ ಮುಖ್ಯ ಪ್ರಾಣದೇವರು 4,305 ರೂಪ. ಅದರಲ್ಲಿ ಭಗವಂತ ಹೇಗಿದ್ದಾನೆ? ಭಗವಂತ ಅಂದರೆ ನವನೀತ ಬೆಣ್ಣೆಯಲ್ಲಿ ಹೇಗಿದ್ದಾನೆ? ಬೆಣ್ಣೆಯಲ್ಲಿ ತುಪ್ಪ ಇದ್ದ ಹಾಗಿದ್ದಾನೆ ಭಗವಂತ. 4,305 ರೂಪಗಳಾದ ಭಾರತೀಶಪತಿಯಾದ ವಾಯುದೇವರ ಅಂತರ್ಗತನಾಗಿ ಇದ್ದಾನೆ. ಕೋಶದಲ್ಲಿ ತದಾಕಾರ ಎಂದರೆ ಕೋಶದಲ್ಲಿ ತದಾಕಾರವಾಗಿದ್ದಾನೆ ಅಂದರೆ ಈ ಕೋಶಗಳೆಲ್ಲ ಹೇಗಿದ್ದಾವೆ ಅಂದರೆ ನವನೀತ ಬೆಣ್ಣೆಯಂತೆ, ಅದರೊಳಗಿರುವ ತುಪ್ಪದಂತೆ, ಸಾರದಂತೆ ಭಗವಂತ ಇದ್ದಾನೆ. ಈ ಪ್ರಕಾರ ವ್ಯಾಪಿಸಿ ಇದ್ದಾನೆ ಅಂತ ತಾತ್ಪರ್ಯ ಬರುತ್ತೆ. ಇದೆಲ್ಲ ನಮಗೆ ಯಾಕೆ ಬೇಕು ನೋಡಿ. ಇಷ್ಟೆಲ್ಲ ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳ್ತೀರಾ ನೀವು, ಇಷ್ಟೆಲ್ಲ ರೂಪಗಳನ್ನು ನಮ್ಮ ನೆಲೆಸ್ಕೊಳ್ಳಿಕ್ಕಾಗಲ್ಲ. ಇಷ್ಟೆಲ್ಲ ರೂಪಗಳು ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ತೊಗೊಂಡು ನಾವೇನು ಮಾಡಬೇಕು? ನಮ್ಮ ಮರಿದ ಅಂದರೆ ಭಗವಂತನು ನಾವು ಚಿಂತನೆ ಮಾಡಲಿ ಬಿಡಲಿ, ನಮ್ಮ ದೇಹದಲ್ಲಿರುವ ವ್ಯಾಪಾರವನ್ನು ಭಗವಂತ ಇಷ್ಟು ರೂಪದಿಂದ ಮಾಡ್ತಾನಲ್ವ. ಅವನಿಗೆ ಮಾಡಬೇಕು ಅಂತ ಏನಿದೆ ರೀ? ಅವನಿಗೆ ಮಾಡಬೇಕು ಅಂತ ಏನೂ ಇಲ್ಲ. ಅವನು
ಅಲ್ಲಿ ಎಲ್ಲಿ ಕೂತ್ಕೊಳ್ತಾನೋ ವೈಕುಂಠದಲ್ಲೇ ಇದ್ದು ಬಿಟ್ಟು ಒಂದು ಯೋಚನೆ ಮಾಡಿ ಜೀವಗಳು ಕಾಪಾಡಲಿ ಅಂದ್ಬಿಡ್ಬೋದು ಅವನು ಅಲ್ವಾ. ಅವನು ನಮ್ಮ ಉದ್ಧಾರಕ್ಕೋಸ್ಕರ ಇಲ್ಲಿ ಇರ್ತಾನೆ. ನಮ್ಮ ತಿಂದ ಆಹಾರಗಳನ್ನು ಆಯಾ ಭಾಗಕ್ಕೆ ಅವುಗಳ ರಸವನ್ನು ವಿಂಗಡಣೆ ಮಾಡ್ತಾನೆ ಭಗವಂತ. ಆಯಾ ಭಾಗಗಳಿಗೆ ಆಯಾ ರಸಗಳನ್ನು ಕೊಡ್ತಾನೆ, ಆಯಾ ಪೌಷ್ಟಿಕವನ್ನು ಕೊಡ್ತಾನೆ ಪರಮಾತ್ಮ. ಇದು ಯಾಕೆ ಮಾಡ್ತಾನೆ? ನಮ್ಮ ಉದ್ಧಾರಕ್ಕೋಸ್ಕರ ಭಗವಂತ ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮೂರಧಿಕ 50 ಪ್ರಾಣ ಶರೀರದೊಳಗ ನಿರುದ್ಧ 511 ಪಾಣನೊಳಿಪ್ಪ ಪ್ರದ್ಯುಮ್ನ. ಮೂರನೇ ವ್ಯಾನೊಳಗೈದರೆ 100 ರೂಪದಿ ಸಂಕರ್ಷಣ 235 ಉದಾನದೊಳಿಪ್ಪ ಮಾಯೇಶ. ನೋಡಿ, ಇಷ್ಟ ತನಕ ಭಗವಂತನ ರೂಪಗಳನ್ನು ಹೇಳ್ತಾ ಇದ್ರು. ಹೇಳಿಬಿಟ್ಟು ಈಗ ಭಗವಂತನ ಮುಖ್ಯ ಅಧಿಷ್ಠಾನ ಭೂತ ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣ ರೂಪಗಳಾದ ಪ್ರಾಣಾದಿ ಪಂಚರೂಪಾಂತರ್ಗತ ಅವನಲ್ಲಿರುವ ಭಗವಂತನ ಖಂಡ ರೂಪಗಳನ್ನು ಹೇಳ್ತಾರೆ. ನೋಡಿ, ನಾವು ಆಹುತಿ ಕೊಡಬೇಕಾದ್ರೆ, ನಾವು ಊಟ ಮಾಡಬೇಕಾದ್ರೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸಮಾನ ಸ್ವಹ ಅಂತ ಐದು ಆಹುತಿಗಳನ್ನು ಕೊಡ್ತೀವಿ. ಅದು ಯಾರು? ಪ್ರಾಣದೇವರ 5 ರೂಪಗಳು. ಅದರಂತರ್ಗತ ಭಗವಂತನಿಗೆ ಆಹುತಿ ಕೊಡಬೇಕು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣಮಯನಾದ ಮುಖ್ಯ ಪ್ರಾಣ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ರಕ್ತವನ್ನು ಎಲ್ಲ ಕಡೆ ಕಳಿಸ್ತಾನೆ. ರಕ್ತವನ್ನು ಶುದ್ಧಿ ಮಾಡಿ ಪಂಪ್ ಮಾಡ್ತಾರೆ ಅಂತಾರೆ ನೋಡಿ, ಪಂಪ್ ಮಾಡ್ತಾರಲ್ಲ ಹೃದಯದಲ್ಲಿ, ಅದು ಪ್ರಾಣನಾಮಕ ಮುಖ್ಯ ಪ್ರಾಣದೇವರ ಕೆಲಸ. ಅವ್ರಿಗೇನ್ರಿ ಅಂತ ಕೆಲಸ? ಅವ್ರಿಗೆ ಯಾಕೆ ಮಾಡ್ಬೇಕು? ಅವರು ಎಲ್ಲ ಜೀವರೊಳಗಿದ್ದು ಜಪ ಮಾಡಿಸ್ತಾರೆ. ಎಲ್ಲ ಜೀವರೊಳಗಿದ್ದು ಪ್ರಾಣನಾಮಕನಾಗಿ ನಮ್ಮ ಹೃದಯ ಬಡಿತದಿಂದ ರಕ್ತವನ್ನು ಅವಿಸ್ಕೊಡ್ತಾರೆ. ಆಮೇಲೆ ಅಪಾನ. ನೋಡಿ, ಪ್ರಾಣ, ಅಪಾನ. ನಾವು ತಿಂದಿದ್ದೆಲ್ಲ ಒಂದು ಭಾಗ ರಕ್ತಕ್ಕೆ ಹೋಗುತ್ತೆ, ಒಂದು ಭಾಗ ಮಾಂಸಕ್ಕೆ ಹೋಗುತ್ತೆ, ಮೇದಕ್ಕೆ ಹೋಗುತ್ತೆ, ಮನಸ್ಸಿಗೆ ಹೋಗುತ್ತೆ, ರಕ್ತಕ್ಕೆ ಹೋಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಪಾನ ವಾಯು 1 ನಿಮಿಷ ಕೆಲಸ ನಿಲ್ಲಿಸ್ಬಿಡ್ತು ಅಂದರೆ ಏನು ಗತಿ ನಮ್ಮದು? ಅಪಾನ ವಾಯು ಒಂದು ಕಡೆ ಕೆಲಸ ನಿಲ್ಲಿಸ್ಬಿಡ್ತು ಅಂದರೆ ನಮ್ಮದು ಔಟ್ಲೆಟ್ ಬಂದು ಏನು ಗತಿ? ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು. ಅಪಾನ ವಾಯು ಏನು ಮಾಡುತ್ತೆ? ನಮ್ಮ ತಿಂದ ಆಹಾರಗಳು, ರಸಗಳೆಲ್ಲವನ್ನು ನೋಡಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಭೋಜನ ಮಾಡಿದ ಪದಾರ್ಥಗಳು ಎಲ್ಲವೂ ಹೊರಗಡೆ ಹೋಗ್ಬಿಟ್ರೆ ನಮಗೆ ಶಕ್ತಿ ಬರೋದು ಹೇಗೆ? ಎಲ್ಲ ಕೋಶಗಳಿಗೂ ಹೋಗಲ್ಲ. ಎಲ್ಲ ಪದಾರ್ಥಗಳನ್ನು ತಿಂದ ರಸ ಎಲ್ಲನೂ ಹೊರಗಡೆ ಹೋಗಿಬಿಟ್ರೆ, ಅಪಾನ ವಾಯು ನೂಕಿಬಿಟ್ರೆ ದೇಹಕ್ಕೆ, ಕೋಶಗಳಿಗೆ ಪೌಷ್ಟಿಕ ಹೇಗೆ ಬರುತ್ತೆ? ಬರಲ್ಲ ತಾನೆ. ಅಪಾನವಾಯು ಆ ಕೆಲಸ ಮಾಡಲ್ರಿ. ಅಪಾನವಾಯು ನಾವು ಭೋಜನ ಮಾಡಿದ ಅಸಾರ ಭಾಗವನ್ನು ಮಾತ್ರ ಅವ್ರಿಗೆ ಹಾಕಿಸ್ತಾನೆ ಅಲ್ವಾ? ಅಕಸ್ಮಾತ್ತಾಗಿ ಅಪಾನವಾಯು ಬೇಡಪ್ಪ, ತಿಂದಿದ್ದೆಲ್ಲ ನಮಗೆ ಹೋಗಲೇ ಇಲ್ಲ, ಒಳಗೆ ಎಲ್ಲ ಕಡೆ ಹೋಯ್ತು, ನಮ್ಮ ಗತಿ ಏನು ಅಲ್ವಾ? ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಕೇಳೋದು ನಿಮಗೆ ಮೋಷನ್ ಕರೆಕ್ಟ್ ಆಗಿದೆಯಾ ಅಂತ. ಅಪಾನ ವಾಯು ಕೆಲಸ ಮಾಡ್ತಾ ಇದೆಯಾ ಅಂತ ಶಾಸ್ತ್ರದಲ್ಲಿ. ಅಪಾನ ವಾಯುವಿನಲ್ಲಿರುವ ಪರಮಾತ್ಮನ ರೂಪ, ಅಪಾನ ವಾಯುವಿನಲ್ಲಿರುವ ಪರಮಾತ್ಮನ ರೂಪವಾದ ಚಿಂತನೆ ನಮಗಿಲ್ಲ. ನಾವೇನೋ ಮಲಬದ್ಧತೆ ಆಯಿತು ಅಂದರೆ ಯಾವುದೋ ಒಂದು ಟ್ಯಾಬ್ಲೆಟ್ ತಗೋತೀವಿ, ಹೋಗ್ತೀವಿ, ಆಗ್ತದೆ. ಆಮೇಲೆ ಆಗಲಿಲ್ಲ ಅಂದರೆ ಅಡ್ಮಿಟ್ ಹಾಸ್ಪಿಟ್ಲಿಗೆ, ಅದು ಇಲ್ಲ ಅಂದರೆ ಮೇಲೆ ಹೋಗೋದು. ಅದೇ ನೋಡಿ, ಎಲ್ಲ ರಸಗಳನ್ನು ಒಂದೇ ಕಡೆ ಹೋಗಿ ಎಲ್ಲ ರಸ ಸೇರಿಬಿಡ್ತಪ್ಪ. ಈ ವಿಭಾಗವನ್ನು ಮಾಡ್ದೇನೆ ತಿಂದ ಆಹಾರದ ಸಾರಗಳೆಲ್ಲವೂ ಒಂದೇ ಕಡೆ ಬರೀ ತಲೆನಲ್ಲಿ ಹೋಗ್ಬಿಡ್ತು ಅಂದರೆ ತಲೆನೇ ಹಿಡ್ದಪ್ಪ ಆಗಬೇಕು, ಬೇರೆ ಶಕ್ತಿನೇ ಇರಲ್ಲ. ಈ ವಿಭಾಗವನ್ನೆಲ್ಲ ಮಾಡ್ತಾರೆ ಅಪಾನವಾಯು ನಮಕ. ಆಮೇಲೆ ವ್ಯಾನ ದೇಹದ ಶಿರದಿಂದ ಹಿಡಿದು ಬಿಟ್ಟು ಪಾದದ ತನಕ ವ್ಯಾಪಿಸಿ ರಕ್ತಗಳಿಗೆ ನಮ್ಮ ಆಹಾರದ ರಸವನ್ನು ಕೊಡ್ತಾರೆ ವ್ಯಾನ ನಾಮಕ ಪ್ರಾಣದೇವರು.
ಆಮೇಲೆ ಉದಾನ. ಉದಾನ ಅಂದರೆ ಏನು? ಉದಾನ ನಾಮಕ ವಾಯುದೇವರು ಕಂಠದಲ್ಲಿ ಇರ್ತಾರ್ರಿ. ನಾವು ತಿಂತೀವಿ ನೋಡ್ರಿ, ಆಹಾರನ ತಿಂತೀವಲ್ಲ, ಭೋಜನ ಮಾಡ್ತೀವಲ್ಲ, ಆ ಭೋಜನದ ಆಹಾರ ಅನ್ನ ಎಲ್ಲಿಗೆ ಹೋಗಬೇಕು, ನೀರೆಲ್ಲಿಗೆ ಹೋಗಬೇಕು, ಎಲ್ಲ ವಿಭಾಗವನ್ನು ಮಾಡ್ಕಳ್ಸೋರು ಅವರು. ನಮ್ಮ ನೀರಿನ ಪೈಪ್ನಲ್ಲಿ ಅನ್ನ ಹೋದು ಅಂದ್ರೆ ಏನಾಗತ್ತೆ ಅಂತ ಗೊತ್ತಲ್ಲ. ಆ ಭಾಗವನ್ನು ವಿಭಾಗ ಮಾಡಿ ಕಳಿಸುವವರು ಯಾರು? ವ್ಯಾನ ನಾಮಕ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣನನ್ನು ಎಷ್ಟು ಸ್ತುತಿಸಿದರೂ ನಾವು ಸಾಲದು. ಪ್ರತಿಯೊಂದು ಕ್ಷಣ ಈಗ ನಾನಿಲ್ಲಿ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಚಟುವಟಿಕೆ ಹಾಕಿದರೆ ಮುಖ್ಯ ಪ್ರಾಣ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಮುಖ್ಯ ಪ್ರಾಣ ದೇವರು ನೋಡಿ, ಈ 5 ರೂಪಗಳಿಂದ ಏನು ಚಿಂತನೆ ಮಾಡ್ತಾರ್ರಿ, ಏನು ಕೆಲಸ ಮಾಡ್ತಾರ್ರಿ ಅವರು? ನಮ್ಮ ದೇಹದ ಅಸಾರ ಭಾಗವನ್ನು ಹೊರಗೆ ಕಳಿಸುವ ಕೆಲಸ ಅವ್ರಿಗೆ ಯಾಕ್ರಿ ಬೇಕು? ಅವ್ರಿಗೆ ಯಾಕೆ ಬೇಕು? ಅವ್ರಿಗೆ ಬೇಕಾ ಅದು? ಭಗವಂತ ನಿನ್ನ ಆಜ್ಞೆ, ಭಗವಂತ ಹೇಳ್ತಾನೆ ನೀನು ಮಾಡಂತ ನಿನ್ನ ಆಜ್ಞೆ ಶಿರಸಾವಹಿಸ್ತೀವಿ ಅಂತ. ಅಂತಹ ಭಕ್ತರು ಮುಖ್ಯ ಪ್ರಾಣದೇವರು. ಪರಮಾತ್ಮ ಏನು ಹೇಳಿದ್ರು 2 ಮಾತಿಲ್ಲ ಅವ್ರದ್ದು, ಯೋಚನೆ ಮಾಡಲ್ಲ. ಪರಮಾತ್ಮ ಹೇಳ್ದ ಮಾಡ್ತೀನಿ. ಇದನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಪರಮಾತ್ಮ ಹೇಳ್ತಾನೆ, ಜರಾಸಂಧನನ್ನು ನಾವು ಕೊಲ್ಲಬೇಕು. ಜರಾಸಂಧ ಕೊಲ್ಲಬೇಕು ಅಂದರೆ ನೀವು 3 ಜನ ಬನ್ನಿ ಅನ್ನತ್ಲು. ಧರ್ಮರಾಜ ಕೇಳಲ್ಲ. ಧರ್ಮರಾಜ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತೀಯಾ, ಅವರು ಜರಾಸಂಧ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತ. ಭೀಮಸೇನ ದೇವರು ಹೇಳ್ತಾರೆ, ಕೃಷ್ಣ ಕರ್ದ, ನಡಿ ಹೋಗೋಣ. ಬೇರೆ ಮಾತೇ ಇಲ್ಲ ಅವನಿಗೆ, ಭೀಮಸೇನ ದೇವರಿಗೆ. ಪರಮ ಭಗವದ್ಭಕ್ತರವರು. ಅವರಂಥ ಭಗವದ್ಭಕ್ತರು ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ ಅವರಂಥ ಭಗವದ್ಭಕ್ತರು. ಭಗವಂತ ಹೇಳಿದ್ದನ್ನು ಹನುಮಂತನ ಅವತಾರದಲ್ಲಿ ರಾಮದೇವರು ಕೇಳ್ತಾರಲ್ವಾ, ನಿನಗೆ ಏನು ಬೇಕು, ನಿನಗೆ ಮುಕ್ತಿ ಕೊಡ್ತೀನಿ ಅಂತಂದ್ರೆ ಏನಂತಾರೆ ಹನುಮಂತ ದೇವರು? ನನಗೆ ಮುಕ್ತಿ ಬೇಡ ಅಪ್ಪ, ನಿನ್ನ ಸಂಘ ಬೇಕು ನನಗೆ. ಯಾವಾಗಲೂ ನಿನ್ನಲ್ಲಿಯ ಮನಸ್ಸು ಬೇರೆ ಕಡೆ ಹೋಗಬಾರ್ದು, ನಿನ್ನ ಧ್ಯಾನ ಬೇಕು ನಿರಂತರ. ಯಾರಿಗೆ ಕೇಳ್ತಾರೆ? 10 ನಿಮಿಷ ನಾವು ಕೇಳಬಿಟ್ಟು ಸ್ತುತಿ ಮಾಡಿಬಿಟ್ಟು ಭಗವಂತನ 10 ನಿಮಿಷ ಮಾಡಿಬಿಟ್ವಲ್ಲ. ಬೆಳಿಗ್ಗೆಯಿಂದ 1 ಗಂಟೆ ನಮ್ದು ಹೆಂಗಿದೆ ಭಗವಂತನ ಚಿಂತನೆ ಅಂದರೆ, ಬೆಳಿಗ್ಗೆ 1 ಅವರ್ ದೇವ್ರ ಬಾಗಿಲು ಓಪನ್ನು. ಆ 1 ಅವರ್ ನಾವು ಕೂತ್ಕೊಂಡು ಏನು ಪೂಜೆ ಮಾಡ್ತೀವೋ ನಮಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ನಮ್ಮ ಮನಸ್ಸು ಎಲ್ಲಿರ್ತದೆ ಅಂತ. 1 ಅವರ್ ಆಗಲು ದೇವ್ರ ಮನೆ ಬಾಗಿಲು ಹಾಕ್ಬಿಡೋದು. ನಾ ಪೂಜೆ ಮಾಡಿದ್ದಲ್ಲ ದೇವ್ರಿಗೆ, ದಿವಸ ಪೂಜೆ ಮಾಡ್ತಾ ಇದ್ದೀನಿ, ದೇವ್ರು ಕೊಟ್ಟಿಲ್ಲ ಅಂದರೆ ದೇವ್ರ ಉಪಕಾರಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ದೇವ್ರಿಗೆ ನಮ್ಮ ಪೂಜೆಯಿಂದ ಏನೋ ಆಗಬೇಕು ಅಂತ ನಮ್ಮ ಭಾವನೆ. ನಮ್ಮದು ಹೀಗಿದೆ. ವಾಯುದೇವರ ಎಂಥ ಉಪಕಾರ ರೀ ಜೀವರ ಮೇಲೆ. ಜೀವೋತ್ತಮರವರು, ಅವರ ಉಪಕಾರ, ಅವರ ಸ್ಮರಣೆಯನ್ನು ನಾವು ಮರೆತರೆ ನಮ್ಮಂಥ ಕೃತಜ್ಞರು ಯಾರೂ ಇಲ್ಲ. ಆ ಉದಾನ ನಾಮಕನಾಗಿ ಪರಮಾತ್ಮನ ಆಜ್ಞೆಯನ್ನು ವಹಿಸಿ ಮುಖ್ಯ ಪ್ರಾಣ ದೇವರು ನಮ್ಮ ಕಂಠದಲ್ಲಿದ್ದುಕೊಂಡು ಅವಕಾಶವನ್ನು ಕೊಡ್ತಾರೆ. ಸಮಾನ ನಾಮಕ ಪ್ರಾಣದೇವರು, ನಾವು ಹೇಗೆ ಸೂಪರ್ವೈಸರ್ ಮ್ಯಾನೇಜರ್ ಅಂತೀವಲ್ಲ, ಹಾಗೆ ಎಲ್ಲ ವಿಭಾಗಗಳಲ್ಲೂ ಆಯಾ ರಸಗಳು ಎಷ್ಟೆಷ್ಟು ಹೋಗಬೇಕೋ ಅಷ್ಟಷ್ಟು ಹೋಗ್ತಾ ಇದೆಯೋ ಅಲ್ವ ಅಂತ ನೋಡಿಕೊಳ್ಳುವುದು ಸಮಾನ ರೂಪ ವಾಯುದೇವರು. ಇಂತಹ 5 ರೂಪಗಳ ಚಿಂತನೆ ನಮಗೆ ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ ಅಂತ ತಗೋತೀವಲ್ಲ, ಆಹುದಿನ ತೊಗೊಳ್ತೀವಲ್ಲ, ಅವಾಗ ಬರ್ಬೇಕ್ರಿ ನೆನಪು. ಸುಮ್ಮನೆ ನಾವು ಈಗಂತೀವಿ, ತೊಗೊಂಡ್ಬಿಡ್ತೀವಿ ಅಷ್ಟೇ ಊಟನ. ಆ ಪ್ರಾಣದೇವ್ರ ನೆನಪು ಇಲ್ಲ, ಅದರೊಳಗಿರೋ ಪರಮಾತ್ಮನ ನೆನಪು ಇಲ್ಲ. ನಮಗಿರೋದಲ್ಲಿ ಎದಲ ಮೇಲೆ ಕಾಣ್ತಾ ಇರೋದು ಅಷ್ಟೇ. ಈ ನೆನಪು ಬಂದರೆ, ಈ ಪ್ರಾಣದೇವರ ಚಿಂತನೆ ನಾವು ಭೋಜನ ಮಾಡಬೇಕಾದ್ರೆ ಬಂದರೆ ನಮಗೆ ಅನಾರೋಗ್ಯ ಇರಲ್ಲ, ಭಗವಂತನ ವಿಸ್ಮರಣೆ ಇರಲ್ಲ. ಭೌತಿಕವಾದ ಶರೀರದ ಪುಷ್ಟನೆಯೂ ಆಗತ್ತೆ, ಮಾನಸಿಕ ಪುಷ್ಟತೆಯೂ ಬರುತ್ತೆ, ಫಲ ಸಿಗತ್ತೆ. ಪ್ರಾಣದೇವರನ್ನು ಈ ರೀತಿ ಚಿಂತನೆ, ಇಂತಹ 5 ರೂಪಗಳಿಂದ ಅದ್ಭುತ ರೂಪದಿಂದ ಚಿಂತನೆ ಮಾಡ್ತಾರೆ. ದಾಸವರೇಣ್ಯರು ಹೇಳ್ತಾರೆ ನೋಡಿ, ಹರಿಯು ಏನು ಮಾಡ್ತಾನೆ ಅಂದರೆ, ನಾಡಿ ಒಳಗೆ ಪಂಚರೂಪಗಳಿಂದ ಇರ್ತಾನೆ, ವಾಯುದೇವರಲ್ಲಿ ಇರ್ತಾನೆ. ಹೇಗೆ ಅಂತಂದರೆ ಹೇಳ್ತಾರೆ ನೋಡಿ, ಇಡಾ ನಾಡಿಯಲ್ಲಿರುವ ಪ್ರಾಣನಲ್ಲಿ ಅಂಕಾನಾಮ ವಾಮತೋಗತಿ ಎಂಬುದಾಗಿ
53 ರೂಪಗಳಿಂದ ಅನಿರುದ್ಧ ರೂಪಗಳಿಂದ ಪರಮಾತ್ಮ ಶ್ರೀಹರಿ ಇರ್ತಾನೆ. ಪಿಂಗಳ ನಾಡಿಯಲ್ಲಿ ಅಪಾನ ವಾಯುವಿನಲ್ಲಿ ಅಂಕಾನಾಂ ವಾಮತೋಗತಿ ಎಂಬುದಾಗಿ 511 ರೂಪದಿಂದ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇರ್ತಾನೆ. ಆಮೇಲೆ ಶರೀರದ ಆದ್ಯಂತ ನಾಡಿಗಳಿದಾವಲ್ಲ, ಆ ವ್ಯಾನನಲ್ಲಿ ಅಂಕಾನಂ ವಾಮತೋಗತಿ ಎಂದು 55 ರೂಪಗಳಿಂದ ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ. ಆಮೇಲೆ ಸುಷುಮ್ನಾ ನಾಡಿಯಲ್ಲಿ ಆ ಉದಾನ ನಾಮಕ ಮುಖ್ಯ ಪ್ರಾಣದಲ್ಲಿ ಅಂಕಾನಂ ವಾಮತೋಗತಿ ಎಂಬುದಾಗಿ 535 ರೂಪದಿಂದ ವಾಸುದೇವ ಇರ್ತಾನೆ. ಶರೀರದ ಸಂಧಿ ನಾಡಿಯಲ್ಲಿ ಅಂದರೆ ನಾಭಿಯಲ್ಲಿ, ಸಮಾನ ಇರದಲ್ಲಿ ಅಂದರೆ ಸಮಾನವಾಗಿ ನಾಭಿಯಲ್ಲಿ ಅಂಕಾನಾಂ ವಾಮತೋಗತಿ ಎಂಬುದಾಗಿ 557 ರೂಪಗಳಿಂದ ಭಗವಂತ ಇರ್ತಾನೆ. ಒಟ್ಟು ಎಷ್ಟಾಯಿತು ಅಂದರೆ 1711 ರೂಪಗಳು. ಮುಖ್ಯ ಪ್ರಾಣನ 1711 ರೂಪಗಳು, ಅದರೊಳಗೆ ಭಗವಂತನ 1711 ರೂಪಗಳು. ನೋಡಿ, ಅದನ್ನೇ ಹೇಳ್ತಾರೆ, ಮೂಲ ನಾರಾಯಣನು 57,500 ರೂಪವತಾಳಿ ಸರ್ವತ್ರದಿ ಸಮಾನನೊಳಿಪ್ಪ ಸರ್ವೇಶ ಲೀಲೆಗೈವನು 1,711 ರೂಪವತಾಳಿ ಪಂಚಪ್ರಾಣಗಳು ಲೋಕಗಳ ಸಲಹುವನು. ಇಷ್ಟು ಪರಮಾತ್ಮ ಇವರಲ್ಲಿ ಇಷ್ಟು ಇದ್ದು ಬಿಟ್ಟು ಇಡೀ ಲೋಕವನ್ನು ಸಲಹುತ್ತಾನ್ರಿ ಪರಮಾತ್ಮ. ಅವನ ಕಾರುಣ್ಯ ಎಷ್ಟು ನೋಡ್ರಿ. ಹಿಂದೆ ನೋಡಿದ್ವಿ ನಾವು, ಕರುಣಾಸಂಧಿ, ವ್ಯಾಪ್ತಿ ಸಂಧಿ ಎಲ್ಲ ನೋಡಿದ್ವಿ. ಈ ನಮ್ಮ ದೈನಂದಿನ ದೇಹದಲ್ಲಿ ನಮಗೆ ಆ ನೋವು, ಈ ನೋವು, ಆ ಗ್ಯಾಸ್ಟ್ರಿಕ್ಕು, ಇದು ಅದು ಕಾಯಿಲೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಮೂಲ ಕಾರಣವೇ ನಮಗೆ ಗೊತ್ತಿಲ್ಲ. ಇದನ್ನು ಅರಿತು ಭೋಜನ ಮಾಡಿ ಪರಮಾತ್ಮನ ಚಿಂತನೆ ಮಾಡಿದರೆ ಅವನಿಗೆ ಲೌಕಿಕ ವ್ಯಾಧಿಯೂ ಬರಲ್ಲ. ಅವನ ಕರ್ಮಾನುಸಾರವಾಗಿ ಬಂದು ಅವನ ದೇವ ನಶಿಸಿ ಹೋಗಬಹುದು. ಆಮೇಲೆ ಭಗವಂತನ ಸ್ಮರಣೆ ಬಂದು, ಆ ರೂಪಗಳ ಚಿಂತನೆ ಬಂದು ನಮಗೆ ಮೋಕ್ಷದ ಹಾದಿಗೆ ಕರೆದುಕೊಂಡು ಹೋಗತ್ತೆ ಅಂತ ಇಲ್ಲಿ ನೋಡಿ ಮತ್ತೆ ಹೇಳ್ತಾರೆ. 101 ರೂಪದಿಂದ ಅನಿರುದ್ಧ ನಾಮಕ ಪರಮಾತ್ಮ ಅನ್ನದಲ್ಲಿದ್ದು ಬಿಟ್ಟು ಅನ್ನ ಎನಿಸಿಕೊಳ್ತಾನೆ. 513 ರೂಪದಿಂದ ಪ್ರದ್ಯುಮ್ನಾಗಿ ಭಗವಂತ ಪ್ರದ್ಯುಮ್ನ ನಾಮಕನಾಗಿ ಪ್ರಾಣದಲ್ಲಿದ್ದು ಪ್ರಾಣ ಎಂದು ಕರೆಸ್ಕೊಳ್ತಾನೆ. 55 ರೂಪದಿಂದ ಸಂಕರ್ಷಣ ನಾಮಕನಾಗಿ ಪರಮಾತ್ಮ ಮನದಲ್ಲಿ ಇದ್ದು ಮನ ಎಂದು ಕರೆಸಿಕೊಳ್ತಾನೆ. 584 ರೂಪದಿಂದ ವಾಸುದೇವ ನಾಮಕನ ಪರಮಾತ್ಮ ವಿಜ್ಞಾನದಲ್ಲಿದ್ದು ವಿಜ್ಞಾನ ಅಂತ ಕರೆಸಿಕೊಳ್ತಾನೆ. 3052 ರೂಪಗಳಿಂದ ನಾರಾಯಣ ನಾಮಕ ಪರಮಾತ್ಮ ಆನಂದದಲ್ಲಿದ್ದು ಆನಂದ ಎಂದು ಕರೆಸಿಕೊಳ್ತಾನೆ. ಒಟ್ಟು ಎಷ್ಟಾಯಿತು? 4305 ರೂಪಗಳು ಪಂಚರೂಪಾತ್ಮಕ ಪರಮಾತ್ಮ ಅನ್ನ ಪ್ರಾಣ ಮನಾದಿ ಪಂಚ ಪದಾರ್ಥದಲ್ಲಿ ಭೋಜ್ಯ ಎಂದು ಕರೆಸ್ಕೊಳ್ತಾನೆ ಅಂತ. ಇನ್ನು 1711 ಹೇಳಿದರೆ ಸಮಪ್ಪ ಕೊಡ್ತಾರೆ. 53 ರೂಪದಿಂದ ಅನಿರುದ್ಧ ನಾಮಕ ಪರಮಾತ್ಮ ಪ್ರಾಣವಾಯುವಿನಲ್ಲಿದ್ದು ಪ್ರಾಣ ಅಂತ ಕರೆಸ್ಕೊಳ್ತಾನೆ. 511 ರೂಪದಿಂದ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಪಾನ ವಾಯುವಿನಲ್ಲಿದ್ದು ಅಪಾನ ಅಂತ ಕರೆಸ್ಕೊಳ್ತಾನೆ. 55 ರೂಪದಿಂದ ಸಂಕರ್ಷಣ ನಾಮಕ ಪರಮಾತ್ಮ ವ್ಯಾನವಾಯುವಿನಲ್ಲಿದ್ದು ವ್ಯಾನ ಎಂದು ಕರೆಸಿಕೊಳ್ತಾನೆ. 535 ರೂಪದಿಂದ ವಾಸುದೇವ ನಾಮಕ ಪರಮಾತ್ಮ ಉದಾನ ವಾಯುವಿನಲ್ಲಿದ್ದು ಉದಾನ ಎಂದು ಕರೆಸಿಕೊಳ್ತಾನೆ. 557 ರೂಪಗಳಿಂದ ನಾರಾಯಣ ನಾಮಕ ಪರಮಾತ್ಮ ಸಮಾನ ವಾಯುವಿನಲ್ಲಿದ್ದು ಸಮಾನ ಎಂದು ಕರೆಸಿಕೊಳ್ತಾನೆ. ಒಟ್ಟು ಎಷ್ಟಾಯಿತು? 1711. ನೋಡಿ, ದಾಸರಾಯರು ಎಷ್ಟು ಈಸಿ ಮಾಡಿಕೊಡ್ತಾರೆ ನಮಗೆ ಈ ಎಲ್ಲ ಚಿಂತನೆ. 1711 ಪಂಚರೂಪಕ ಪರಮಾತ್ಮ ಪಂಚ ಪ್ರಾಣದಲ್ಲಿ ಇಷ್ಟು ರೂಪದಿಂದ ಇದ್ದಾನೆ. ಸಮಪ್ ಮಾಡಿಕೊಡ್ತಾರೆ. ಇಷ್ಟನ್ನ ನಾವು ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಹೇಳಿಬಿಟ್ಟು ಮುಂದೆ ಬಹಳ ಚೆನ್ನಾಗಿ ನಾವು ಮಾಡ್ತೀವಲ್ಲ ಶ್ರಾದ್ದಗಳ ವಿಚಾರಕ್ಕೆ ದಾಸರಾಯರು ಬರ್ತಾರೆ. 93 ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿರ್ತನಳ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನು ಆ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿಕೊಂಡು ಉಳಿಪ ನಿತ್ಯಾನಂದ ಭೋಜನ ದಾಯಿತುರ್ಯ. 93 ಅಂದರೆ 93 ರೂಪಗಳು. ನೋಡಿ, 93 ರೂಪಗಳು. 93 ರೂಪಗಳು ಯಾರು ಯಜಮಾನ, ಯಾರು ಕರ್ತೃ, ತಿಥಿ ಮಾಡ್ತಾನಲ್ಲ, ತಿಥಿ ಶ್ರಾದ್ದ ಮಾಡ್ತಾರಲ್ಲ, ಅವರಲ್ಲಿ 93 ರೂಪಗಳಿಂದ ಇರ್ತಾನೆ. ಯಜಮಾನದಲ್ಲಿ 93 ರೂಪಗಳಲ್ಲಿ ಇರ್ತಾನೆ. ಆಮೇಲೆ
ಆಮೇಲೆ ತನ್ನ ಪಿತೃಗಳು ಕೂಡ ಅವನ್ನ ನಾವು ಊಟ ಮಾಡ್ತೀವಲ್ರಿ, ನಮಗಷ್ಟೇ ಅಲ್ಲ ನಮ್ಮ ಪಿತೃದೇವತೆಗಳಿಗೂ ಕೊಡ್ತಾನೆ ಭಗವಂತ. ನಾವು ಊಟ ಮಾಡುವ ಭಾಗವನ್ನು ಪಿತೃದೇವತೆಗಳಿಗೆ ಕೊಡ್ತಾನೆ ಭಗವಂತ. ಹೇಗೆ ಅನ್ನೋದು ಹೇಳ್ತಾರೆ ನೋಡಿ. ಅನಿರುದ್ಧಾದಿ ಭಗವದ್ ರೂಪಗಳೇನು ಮಾಡ್ತಾರೆ, ನಾವು ಭೋಜನ ಮಾಡ್ತೀವಲ್ಲ, ಪಿತೃಗಳನ್ನು ಕೂಡ ಸಂರಕ್ಷಿಸ್ತಾನೆ. ಸ್ಥೂಲ ದೇಹದಿಂದ ನಾವು ಏನು ಕರ್ಮಗಳನ್ನು ಮಾಡ್ತೀವಲ್ಲ, ಪಾಂಚಭೌತಿಕ ಸ್ಥೂಲ ದೇಹ ಮಾತಾಪಿತೃಗಳದ್ದಾಗತ್ತೆ. ಆ ದೇಹಗತ ಜೀವನು ಮಾತಾಪಿತೃ ಜೀವನಲ್ಲ, ಮಾತಾಪಿತೃ ಜೀವನಲ್ಲ, ದೇಹಗತ ಜೀವ. ನಾವು ನಮ್ಮ ತಂದೆ ತಾಯಿಗಳಲ್ಲ. ಆ ಬೇಗ ಇದ್ದರೂ ಕೂಡ ದೇಹ ಮಾಡಿದ ಕರ್ಮದೊಳಗೆ ಪಿತೃಗಳಿಗೂ ಭಾಗವಿದೆ. ದೇಹ ವಿವಕ್ಷಯ ಎಂದು ತಿಳ್ಕೊಳ್ಬೇಕು, ದೇಹ ಭೇದದಿಂದ ತಿಳ್ಕೊಳ್ಬೇಕು. ಅಂತೂ ಉಭಯ ಭಾಗ ಉಂಟು. ಅನುಸಂಧಾನದಿಂದ ಭೋಜನ ಮಾಡಿದ ಪುಣ್ಯ ತನ್ನ ಪಿತೃಗಳಿಗೆ, ಪಿತೃದೇವತೆಗಳಿಗೆ, ಜೀವನಿಗೆ ವಿಭಾಗವನ್ನು ಮಾಡಬೇಕು. ಇದಕ್ಕೆ ಪಿತೃಕ್ರಿಯಾ ಪ್ರಸಕ್ತಿ ಎಂದು ಹೇಳ್ತಾರೆ. ಇದನ್ನು ಪಿತೃಗಣ ಸಂಧಿಯಲ್ಲಿ ವಿವರವಾಗಿ ದಾಸರಾಯರು ತಿಳಿಸಿದ್ದಾರೆ. ಅಂದರೆ ತ್ರಿನವತಿ ಎಂದು 93 ಸ್ವಕೀಯಗಳಾದ ರೂಪಾತ್ಮಕವಾದ ಭಗವಂತನು ಪಿತೃದೇವತೆಗಳಿಗೆ, ಪಿತೃಗಳಿಗೆ, ದೇಹದಾರಿಯಾದ ಜೀವನಿಗೆ ಸ್ವಾಮಿಯಾದ ತದಾತ್ಮಕನಾಗಿ ತನ್ನಾಮದಿಂದ ಕರೆಸಿ ಅಂತರ್ಗತನಾಗಿರ್ತಾನೆ. ಅನಿರುದ್ಧ ರೂಪಿ ಪರಮಾತ್ಮ 93 ರೂಪ. ಅಧಿಕಾರಿಯ ಶರೀರದ ವಿಚಾರ ಹೇಳ್ತಾರೆ. ಅಧಿಕಾರಿಯ ಶರೀರ ಉತ್ಪತ್ತಿ ಹೇಗಾಗತ್ತೆ ಅಂತಂದರೆ ನೋಡಿ, ಪಿತನ ರೇತಸ್ಸು, ಪಿತಾಮಹನ ರೇತಸ್ಸು, ಪ್ರಪಿತಾಮಹನ ರೇತಸ್ಸು ಅಂತ 3. ಮಾತೃ ಶುಕ್ಲ, ಮಾತಾಮಹಿ ಶುಕ್ಲ, ಪ್ರಪಿತಾಮಹಿ ಶುಕ್ಲ 6. ಈ 6 ವೇಳದಿಂದ ನಮ್ಮ ದೇಹ ನಿರ್ಮಾಣ ಆಗತ್ತೆ ಅಲ್ವಾ, ನಮ್ಮ ದೇಹ ನಿರ್ಮಾಣ ಆಗತ್ತೆ. ಈ ರೇತಸ್ ಸಂಬಂಧ ಪರಂಪರಾದಿಂದ ಬಂದು ದೇಹದಲ್ಲಿ ಸಂಬಂಧ ನೆಟ್ಟಿರತ್ತೆ. ಈ ರೇತಸ್ ಸಂಬಂಧದಿಂದ ಸೂತಕಾದಿಗಳು ನಮಗೆ ಬರ್ತವೆ. ಅಂದರೆ ಈ ಪಿತನ ರೇತಸ್ಸು ದೇಹಕ್ಕೆ ಸಂಬಂಧಿಸಿ ಇರೋದ್ರಿಂದ ನಮಗೇನಾಗತ್ತೆ, ಪಿತೃದೇವತೆಗಳಾದ ವಸುದೇವತೆಗಳು 8 ಮಂದಿ ದೇಹ ಗದಗೆ ಪಿತೃರೇತಾಂಶವನ್ನು ನಮ್ಮ ಪಿತೃರೇತಾಂಶವನ್ನು 8 ಮಂದಿ ವಸುದೇವತೆಗಳು ಆಶ್ರಯಿಸಿಕೊಂಡಿರ್ತಾರೆ. 11 ಹೇಗಾಯ್ತಪ್ಪ ಅಂದರೆ ದೇಹಗತ ಪಿತಾಮಹನ ರೇತಾಂಶವನ್ನು 11 ರುದ್ರರು ಆಶ್ರಯಿಸಿ ಇರ್ತಾರೆ. ಪಿತಾಮಹನ ಈ ಪಿತಾಮಹನ ರೇತಸ್ಸಿದೆಯಲ್ಲ, ಇದನ್ನು 11 ರುದ್ರರು ಆಶ್ರಯಿಸಿಕೊಂಡಿರ್ತಾರೆ. ಹಾಗೆಯೇ ಪ್ರಪಿತಾಮಹನ ರೇತಾಂಶವನ್ನು 12 ಆದಿತ್ಯರು, 12 ಜನ ಆದಿತ್ಯರು, 12 ಜನ ಆದಿತ್ಯ. ನಾವು ರುದ್ರಾಂತರ ಸಂಕರ್ಷಣ ಅಂತ ಹೇಳ್ತೀವಿ, ಆದಿತ್ಯಂತರ್ಗತವಾದ್ದು ಅಂತ ಹೇಳ್ತೀವಿ ತಾನೆ. ನೋಡಿ 12 ಆದಿತ್ಯರು ಆಶ್ರಯಿಸುತ್ತಾರೆ. ಇಷ್ಟು ದೇವತೆಗಳ ದೇಹದಲ್ಲಿ ಆಯಾ ರೇತಸ್ಸುಗಳನ್ನು ಆಶ್ರಯಿಸಿರ್ತಾರೆ. ಈ 31 ಮಂದಿ ನೋಡಿ ಎಷ್ಟಿದೆ, 6 × 3 18, 18 ಮತ್ತು 26. ಈ 31 ಮಂದಿ ಅನಿರುದ್ಧ ದೇಹ ರೂಪಗಳು 93 ರೂಪಗಳಿರ್ತವೆ. ಹೇಗೆಂದರೆ ಇದರಲ್ಲಿ ನೋಡಿ, ಭಗವಂತನು ನಮಗೆ ಏನು ಆಶ್ಚರ್ಯ ಅಂದರೆ, ನಾವು ತಿಂದ ಭಾಗದ ಭೋಜನವನ್ನು ಭಗವಂತ ಆಯಾ ಪಿತೃದೇವತೆಗಳಿಗೆ ಕಳಿಸ್ತಾನೆ. ನಮಗೆ ಗೊತ್ತಾ, ಇವು ಯಾವ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ನಾವು ಶ್ರಾದ್ದವನ್ನು ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮಾಡಬೇಕು, ತಿಳಿದು ಮಾಡಬೇಕು, ಕಾಟಾಚಾರಕ್ಕೆ ಮಾಡಬಾರ್ದು. ನಾವು ಶ್ರಾದ್ದಕ್ಕೆ ಕರೆಸ್ತೀವಲ್ಲ, ಬ್ರಾಹ್ಮಣರನ್ನು ಕರೆಸ್ತೀವಲ್ಲ, ಅವರಲ್ಲಿ ಪಿತೃದೇವತೆಗಳು ಬಂದಿರ್ತಾರೆ. ಆ ಶ್ರಾದ್ದಕ್ಕೆ ಬಂದು ಬ್ರಾಹ್ಮಣರನ್ನು ಕೂಡಿಸೋದು, ಹಾಳು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು. ಬಂದವರಿಗೆ ಅವಮಾನ ಅಲ್ವಾ ದೇವತೆಗಳಿಗೆ ಅದು. ಕರೆದು ಬಿಡೋದು ಒಂದು 50 ಜನನ, ಅವ್ರ ಹರಟೆ, ಅವ್ರ ಮನೆ ಕತೆ, ಇವ್ರ ಮನೆ ಕತೆ. ಇಲ್ಲಿ ಇವನು ತಿಥಿ ಮಾಡೋರು ಮಾಡ್ತಾನೆ ಇರ್ತಾನೆ, ಆ ಬ್ರಾಹ್ಮಣರು ಬಂದವರು ಸುಮ್ಮನೆ ಕೂತ್ಕೊಂಡೇ ಇರ್ತಾರೆ. ಇದು ಸಲ್ಲದು. ಪಿತೃಯಜ್ಞ ಅದು, ಶ್ರದ್ಧೆಯಿಂದ ಮಾಡಬೇಕು. ಬ್ರಾಹ್ಮಣರಲ್ಲಿ ಪಿತೃದೇವತೆಗಳು ಬಂದಿರ್ತಾರೆ, ಅವರಿಗೆ ಸತ್ಕಾರವನ್ನು ಮಾಡಬೇಕು. ಅವರ ಮುಂದೆ ಹಾಳು ಹರಟೆ ಹೊಡಿತಾ ಇದೆ, ಆಚಾರ ನಮಗೆ ಗೊತ್ತು, ಅವ್ರು ಪ್ರತಿಷ್ಠೆ ಅವ್ರಿಗೆ ಕರಿತೀವಿ, ಬರ್ತಾರೆ, ಕೂತ್ಕೊಂಡಿರಿ ಆಚಾರ್ಯ, ಇನ್ನೊಂದು 1 ಗಂಟೆ ಆಗತ್ತೆ ಅಂತ ಹೇಳಿ ಇವನ್ನೆಲ್ಲ ಹೋಗೋದು, ಯಾರ ಜೊತೆಗೆ ಮಾತಾಡ್ಕೊಂಡು ಹೋಗೋದು. ಹೀಗಾದರೆ ಅಲ್ಲ, ಶ್ರಾದ್ದ ಮಾಡುವ ವಿಧಾನ ಹೇಳ್ತಾರೆ, ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನೋಡಿ, ವೈಕಾರಿಕ ಸಾಂಕೇತವಾದ ಮನಸ್ಸು, ತೈಜಸ ಸಾಂಕೇತ ದಶೇಂದ್ರಿಯಗಳು, ತಾಮಸ ಸಂಕೇತವಾದದ್ದು ಪಂಚಭೂತಗಳು ಅಂತ ನಮ್ಮ ದೇಹದಲ್ಲಿ. ಪಂಚಭೂತಗಳು, ದಶ ಇಂದ್ರಿಯಗಳು, ವೈಕಾರಿಕ ಸಂಕೇತವಾದದ್ದು ಮನಸ್ಸು. ಹೀಗೆ 31 ಮಂದಿ ದೇವತೆಗಳಲ್ಲಿ ಸೇರಿಸಿಕೊಂಡು 93 ಆಗ್ತವೆ. ಒಂದೊಂದರಲ್ಲಿ ಒಂದೊಂದು ಅನಿರುದ್ಧ ರೂಪಗಳ 93 ಅನಿರುದ್ಧ ರೂಪಗಳಿರ್ತವೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಎಂದದಕ್ಕೆ ಹೀಗೆ ಹೇಳ್ತಾರೆ. ಅದರಲ್ಲಿ ಯಾರು ಬರ್ತಾರೆ ಅಂದರೆ
ಅನಲ ಬರ್ತಾನೆ, ಅಗ್ನಿ ಪಿತೃರೇತೋ ಭಾಗದಲ್ಲಿ ಅಗ್ನಿ ಬರ್ತಾನೆ, ಯಮದೇವರು ಬರ್ತಾರೆ ಪಿತಾಮಹನ ರೇತೋ ಭಾಗದಲ್ಲಿ, ಸೋಮಚಂದ್ರದೇವರು ಪ್ರಪಿತಾಮಹನ ರೂಪದಲ್ಲಿ ಬರ್ತಾರೆ, ರೇತೋ ಭಾಗದಲ್ಲಿ ಬರ್ತಾರೆ. ಆದಿಶಬ್ದದಿಂದ ಪೂರ್ವೋಕ್ತ ವಸುರುದ್ರಾತಿಯ ಸಂಕೇತರಾದವರು ಬರ್ತಾರೆ. ಈ ದೇವತೆಗಳಿಗೆ ಪಿತೃಪಿತಾಮಹ ಪ್ರಪಿತಾಮಹ, ಈ ಪಿತೃಗಳಿಗೆ ಅನಿರುದ್ಧನು ಸದಾ ಸ್ವಾಮಿಯಾಗಿದ್ದು ಸ್ಥೂಲ ದೇಹದಲ್ಲಿ ಇದ್ದು ಅಧಿಕಾರಿಯಿಂದ ಕರ್ಮಗಳನ್ನು ಮಾಡಿಸಿ ಅವನು ವಸುರುದ್ರಾದಿ ಆದಿತ್ಯರಿಗೆ 3 ಅನಲ ಸೋಮಾದಿ 3 ಪಿತೃಪಿತಾಮಹಾದಿ 9 ಮಂದಿಗೆ ಸೇರ್ತಕ್ಕ ಪುಣ್ಯ ಸಮೂಹಕ್ಕೆ ಅನ್ನದೊಳಗೆ ತದ್ವಾಚ್ಯನಾಗಿ ಅವನು ಕೊಡ್ತಾನೆ, ಅನ್ನ ನೆನೆಸುತ್ತಾನೆ, ಅನ್ನ ಎಣಿಸಿಕೊಡ್ತಾನೆ ಭಗವಂತ. ಈ ಪ್ರದ್ಯುಮ್ನ ಅನಿರುದ್ಧನೇ ಪ್ರದ್ಯುಮ್ನ ರೂಪದಿಂದ ದೇವಭಾಗ ಮಾಡಿ ಪಿತೃದೇವತೆಗಳಿಗೆ ಕೊಡ್ತಾನೆ. ಇದು ಹೀಗೆ ನಾವು ಇದನ್ನು ಚಿಂತನೆಯನ್ನು ಪಿತೃಗಣ ಸಂಧಿಯಲ್ಲಿ ಮುಂದೆ ದಾಸವರೇಣ್ಯರು ಭಾಳ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಈ ಅನಿರುದ್ಧನೇ ಸಂಕರ್ಷಣ ರೂಪದಿಂದ ನೋಡಿ, ದೇವತೆಗಳಿಗೇನು ಹೋಗಬೇಕು, ಪಿತೃಗಳಿಗೇನು ಹೋಗಬೇಕು, ಪಿತೃದೇವತೆಗಳಿಗೇನು ಹೋಗಬೇಕು ಅಂತ ಸಂಕರ್ಷಣ ರೂಪಿ ಭಗವಂತ ವಿಭಾಗ ಮಾಡ್ತಾನೆ. ಎಷ್ಟು ಕರುಣೆ ನೋಡಿ ಭಗವಂತನಿಗೆ, ಎಲ್ಲ ವಿಭಾಗ ಮಾಡಿ ಕಳಿಸ್ತಾನೆ. ವಿಭಾಗ ಮಾಡಿ ಅನ್ನದ್ವಾರ ನಿತ್ಯಾನಂದ ಈ ಪ್ರಕಾರ ಅನುಸಂಧಾನ ಇತ್ತರಿಗೆ ನಿತ್ಯವಾದ ಸ್ವರೂಪಾನಂದವನ್ನು ವಾಸುದೇವ ಕೊಡ್ತಾನೆ. ಪ್ರೌರ್ವೋಕ್ತ ಪುಣ್ಯದೊಳಗೆ ಏನಂತಂದರೆ ಅಧಿಕಾರಿಗೆ 10ನೇ ಭಾಗದಲ್ಲಿ ಭೋಜನ ಮಾಡಿಸ್ತಾನೆ, 10ನೇ ಭಾಗ ಪುಣ್ಯ ಅಧಿಕಾರಿಗೆ ಕೊಡ್ತಾನೆ. ತಾಯಿ ವರ್ಗದಲ್ಲಿ ಹೇಳಿದ ಮಾತೃಪ್ರತಾಮಿ ಎಂಬ ಮಾತಾಮಹಿಗೆ 10 ಭಾಗದಲ್ಲಿ ಕೊಡ್ತಾನೆ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪಿತೃ ದೇವತೆಗಳಿಗೂ ಕೂಡ ನಾವು ಉಂಡ ಆಹಾರದಲ್ಲಿ ಯಾವ ತರಹ ಭಗವಂತ ವಿಭಾಗ ಮಾಡಿಕೊಡ್ತಾನೆ ಅಂತ ನೋಡ್ತಾರೆ. ಮುಂದೆ ಹೇಳ್ತಾರೆ ನೋಡಿ, ಷಣ್ಣವತಿ ನಾಮಕನು ವಸುಮೂಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಳ್ಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗ ಗಣ್ಯ ಸುಖವಿತ್ತವರ ಪರೆವನು ಎಲ್ಲ ಕಾಲದಲ್ಲಿ. ಇದನ್ನು ಒಂದೊಂದು ಪದ್ಯದಲ್ಲೂ ಭಗವಂತನ ಕರುಣೆ ನೋಡ್ತಾ ಹೋದರೆ ಮೈ ರೋಮಾಂಚನ ಆಗತ್ತೆ, ಏನೇನು ಕರುಣೆ ಮಾಡ್ತಾನೆ ಅಂತ ನೋಡಿ. ಪಿತೃಗಳಿಗೆ ಸ್ವಾಮಿಯಾದವನು ಯಾರು? ಗದಾಧರ. ಅವನ ಪ್ರೀತ್ಯರ್ಥವಾಗಿ ನಾನು ಷಣ್ಣವತಿ ಶ್ರಾದ್ದವನ್ನು ಮಾಡಬೇಕು. ಷಣ್ಣವತಿ ಶ್ರಾದ್ದ ಅಂದರೆ ವರ್ಷದಲ್ಲಿ 96 ಶ್ರಾದ್ದವನ್ನು ಮಾಡಬೇಕು. ಪ್ರತಿ ವರ್ಷದಲ್ಲಿ 96 ಶ್ರಾದ್ದ ಮಾಡಬೇಕು. ಒಂದು ಶ್ರಾದ್ದ ಮಾಡೋದ್ರಲ್ಲೇ ನಮ್ಮದೇ ತಿಥಿ ಆಗೋಗಿರ್ತದೆ. 96 ತಿಥಿ ಮಾಡಬೇಕು ಅಂತಂದರೆ ಅವರಂತಾರೆ ಒಂದು ಪ್ರತಿ ಮಾಡಬೇಕು. ಆಗಲಿಲ್ಲ ಅಂದರೆ ಜೀವಮಾನದಲ್ಲಿ ಒಂದು ಸತಿನಾದರೂ ಷಣ್ಣವತಿ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ. 96 ನಾಮವುಳ್ಳ ಅನಿರುದ್ಧ ನಾಮಕ ಪರಮಾತ್ಮ ಅವರ ವಿವರ ಕೊಡ್ತಾರೆ. 14 ಮನ್ವಾದಿಗಳು ಶ್ರಾದ್ದ, 16 ಮಹಾಲಯಗಳು ಆಶ್ವೀಯ ಶುದ್ಧ ಒಂದು ಪ್ರತಿಪದ ಮಹಾಲಯದಲ್ಲಿ ಸೇರಿದ್ದು. ಅಂದರೆ ಮಹಾಲಯ ಅಂದರೆ ನಮ್ಮ ಪಕ್ಷ ಮಾಸದಲ್ಲಿ 15 ದಿವಸನೂ ಶ್ರಾದ್ದ ಮಾಡಬೇಕು. ಆಮೇಲೆ 4 ಯುಗ ಹುಟ್ಟಿದ ದಿನಗಳು, ಯುಗಾದಿಗಳು, 4 ಯುಗಾದಿಗಳು. ಆಚಾರ್ಯ ಒಂದೇ ಯುಗಾದಿ ಬರುತ್ತಲ್ಲ ಅಂದರೆ ಕೃತಯುಗಾದಿ, ತ್ರೇತಾಯುಗಾದಿ, ದ್ವಾಪರ ಯುಗಾದಿ, ಕಲಿಯುಗಾದಿ, 4 ಯುಗಾದಿಗಳು. ಎಷ್ಟಾಯಿತು? 34 ಆಯಿತು. 12 ಮೇಷಾದಿ ಪರ್ವಕಾಲಗಳು, ಸಂಕ್ರಮಣಾದಿಗಳು, ಮೇಷ ಸಂಕ್ರಮಣ ಎಲ್ಲ ಬರುತ್ತಲ್ಲ, ಸಂಕ್ರಮಣಗಳು 12. ಆಮೇಲೆ 12 ಅಮಾವಾಸ್ಯೆಗಳು. ಆಮೇಲೆ ವ್ಯತಿಪಾತ ಯೋಗ 13 ವೈದ್ಯುತಿ, 12 ತ್ರಿಷ್ಟೋಷ್ಟಕಗಳು ಅಂತ ಒಟ್ಟು 96 ಶ್ರಾದ್ದವನ್ನು ನಾವು ಮಾಡಬೇಕು. 96 ರೂಪದಲ್ಲಿ ಭಗವಂತ ಇರ್ತಾನೆ. ಅಷ್ಟೂ ಆಗಲಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಆ 96ರಲ್ಲಾದರೂ ಅಟ್ಲೀಸ್ಟ್ ತಿಲತರ್ಪಣವನ್ನು ಕೊಡಬೇಕು ಪಿತೃಗಳಿಗೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಸುತಪಯೇಕೋತ್ತರ ಸುಪಂಚಾಶತ ವರುಣ ಕರುಣದಿ 24 ಸುತತ್ವದಿ ಧಾತುಗಳೊಳಗಿದ್ದ ವಿರತ ನಿರುದ್ಧ ಜತನ ಮಾಲ್ಪನು ಜಗದಿ ಜೀವ ಪ್ರತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳರ್ಚಿಸುವದರಿಂದ ಬಲ್ಲವರು. ನೋಡಿ, ಅನುಸಂಧಾನ ಗೊತ್ತಿದ್ದವರು ಪಿತೃಕಾರ್ಯಗಳಲ್ಲಿ ಅನಿರುದ್ಧಾದಿ ರೂಪಗಳನ್ನು ಈ ಪ್ರಕಾರ ಅರ್ಪಿಸ್ತಾರೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಸುತಪ ಅಂದರೆ ಯಾರು? ಹಿರಣ್ಯನಾಭ ಸುತಪ, ಪದ್ಮನಾಭ ಪ್ರಜಾಪತಿ ಅಂತ ಸಹಸ್ರನಾಮದಲ್ಲಿದೆ ನಮಗೆ. ಅಂದರೆ ಸುತ ಅಂದರೆ ಬ್ರಹ್ಮಾದಿ ಜೀವರು, ಸುತ ಅಂದರೆ ಬ್ರಹ್ಮಾದಿ ಜೀವರು, ಪ ಅಂದರೆ ಪಾಲನೆ. ಬ್ರಹ್ಮಾದಿ ಜೀವರನ್ನು ಪಾಲನೆ ಮಾಡತಕ್ಕವನು ಯಾರು? ದೇವರು. ಅವನಿಗೆ ಸುತಪ ಅಂತ ಹೆಸರು. ಸುತಪ ಅನ್ನುವ ನಾಮ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಏಕೋತ್ತರ ಸುಪಂಚಾಶತ ವರ್ಣ, ಅಕಾರಾದಿ ಚಕಾರ ಅಂತ 51 ಅಕ್ಷರ ವಾಕ್ಯನಾಗಿ ಭಗವಂತ ಇದ್ದಾನೆ. ಆಮೇಲೆ ಅಷ್ಟದಳ ಕಮಲಕ್ಕೆ ವಲಯಾಕಾರದಿಂದ ಇರತಕ್ಕ 51 ದಳ ಕಮಲದಲ್ಲಿ
ಅಜಾದಿ 51 ರೂಪದಿಂದ ಇದ್ದಾನೆ. ಮತ್ತು ದೇಹಗತವಾದ ಮತ್ತು ಕರ್ಣದಿ ಕರ್ಣ ಅಂದರೆ ಏಕಾದಶ ಇಂದ್ರಿಯ, ಕರ್ಣ ಅಂದರೆ ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳಲ್ಲಿ ಶಕ್ತಿ ಪ್ರತಿಷ್ಠಾದಿ 11 ರೂಪಗಳಲ್ಲಿ ಭಗವಂತ ಇದ್ದಾನೆ. ಆಮೇಲೆ 24 ತತ್ವಗಳಿದಾವಲ್ಲ, 24 ತತ್ವಗಳಲ್ಲಿ ಕೇಶವಾದಿ 24 ರೂಪಗಳಿಂದ ಭಗವಂತ ಇದ್ದಾನೆ. ಆಮೇಲೆ ಇದರಲ್ಲಿ ಏಕಾದಶಿ ಇಂದ್ರಿಯಗಳು ಸೇರಿವೆ. ಮೇಲೆ ಕರುಣದಿ ಎಂಬುದು ಏಕಾದಶೀಂದ್ರಿಯಗಳು ಬಂದದೆ ಪುನರುಕ್ತಿ ಆಗತಕ್ಕದ್ದಲ್ಲ ಅದು. ಆಮೇಲೆ ಅಂದರೆ ಮೊದಲನೆಯ ಸಾರಿ ಹೇಳಿದ್ದೇನು ಇಂದ್ರಿಯಗಳು, ಆಮೇಲೆ ಇಂದ್ರಿಯ ಗೋಳಕಗಳು. ನಮ್ಮ ಕಿವಿ ಅನ್ನುವುದೇ ಇದೇ ಇಂದ್ರಿಯ ಅಲ್ಲ, ಕಿವಿಯೊಳಗೆ ಇದು ಗೋಳಕ, ಒಳಗೆ ಇಂದ್ರಿಯ. ಇದು ಮೂಗು ಕಾಣುವುದು ಇದು ಗೋಲಕ, ಕಣ್ಣು ಕಾಣುವುದು ಇದು ಗೋಲಕ, ಒಳಗಡೆ ಇರುವುದು ಇಂದ್ರಿಯ. ಅದರಿಂದ ಇದು ರಿಪೀಟೆಡ್ ಅನ್ಸಲ್ಲ. ಆಮೇಲೆ ಧಾತುಗಳು 7 ಧಾತುಗಳಲ್ಲಿ 7 ರೂಪಗಳಾಗಿ ಭಗವಂತ ಇದ್ದಾನೆ. ತ್ರಿಗಣದ ವಿಷ್ಣು ಬ್ರಹ್ಮ ಶಿವ ಈ ಭಗವದ್ ರೂಪಗಳು 45. ಅಂದರೆ ಎಷ್ಟಾಯಿತು ಅಂದರೆ ಷಣ್ಣವತಿ ಅಂತಂದರೆ 96 ರೂಪಗಳು, ಅಜಾದಿ ರೂಪಗಳು 51 ಮಾತೃಕಾದಲ್ಲಿ ಬರುತ್ತೆ ಅದು. ಆಮೇಲೆ ಶಕ್ತಿ ಪ್ರತಿಷ್ಠಾದಿ ಕೇಶವಾದಿ ತೊಗಾದಿ ರೂಪಗಳು 45. ಅಂದರೆ ಎಷ್ಟಾಯಿತು? ಒಟ್ಟು 195 ರೂಪಗಳಾಯಿತು. ಈ ದೇಹದ ಒಳಗೆ ಈ ಪ್ರಕಾರ ಇದ್ದೇನು ಮಾಡ್ತಾನೆ ಭಗವಂತ, ಏನು ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಭಗವದ್ಭಕ್ತರಾದವರು ಶ್ರಾದ್ದಸ್ವಾಮಿಯಾದ ಅನಿರುದ್ಧನನ್ನು ಅನಿರುದ್ಧ ಅಂತ, ಅನಿರುದ್ಧ ಪ್ರದ್ಯುಮ್ನ ಅಂತ, ಅನಿರುದ್ಧ ಸಂಕರ್ಷಣ ಅಂತ, ಅನಿರುದ್ಧ ವಾಸುದೇವ ಅಂತ ಈ 4 ಮೂರ್ತಿಗಳನ್ನು ಬಲ್ಲವರು ಅರ್ಚಿಸ್ತಾರೆ, ತಿಳಿದವರು ಜ್ಞಾನಿಗಳು ಅರ್ಚಿಸ್ತಾರೆ. ಈ ಚತುರ್ಮೂರ್ತಿಗಳ ಪಿತೃಕಾರ್ಯಗಳಲ್ಲಿ ಪೂಜಾ ಮಾಡುವರು ಅಂತರ್ಥ. ಈ ಪಿತೃಯಜ್ಞವನ್ನು ಬಹಳ ವಿವರವಾಗಿ ಪಿತೃಗಣ ಸಂಧಿಯಲ್ಲಿ ದಾಸವರೇಣ್ಯರು ವಿವರಿಸಿದ್ದಾರೆ. ಆಮೇಲೆ ಇಷ್ಟೆಲ್ಲ ಹೇಳಿದರು. ಇದರಲ್ಲಿ ಏನಾಯಿತು ಅಂದರೆ ಬರೇ ರೂಪಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ರೂಪಗಳಲ್ಲಿ ಎಷ್ಟು ಭಗವಂತನ ಈ ರೂಪ ಪ್ರಾಣದೇವರು ಈ ಕೆಲಸ ಮಾಡ್ತಾರೆ ಅಂತ ಅಷ್ಟೇ ಹೇಳಿದ್ದಾದರೆ ಆಮೇಲೆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. ಸೂಕ್ಷ್ಮವಾಗಿ ನೋಡಿ, ನಾಳೆ ಇದನ್ನು ಮುಂದುವರಿಸೋಣ. ಅಂಬುಜಾಂಡೋದರನು ವಿಪಿನದಿ ಶಬರಿಯಂಜಲನುಂಡ ಗೋಕುಲದ ಅಬಲೆಯರನೋಲೈಸಿದನು ಋಷಿಪತ್ನಿಯರು ಕೊಟ್ಟಾನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಬುಧ ಸೇವಿತ ಬಿಡುವನೇನ ವಿತ್ತ ಕರ್ಮ ಫಲ. ನೋಡಿ, ಅಂಬುಜಾಂಡೋದರನು, ಅಂಬುಜ ಕಮಲದಲ್ಲಿ ಹುಟ್ಟಿದವನು. ಬ್ರಹ್ಮಾಂಡವನ್ನು ಭಗವಂತ ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾನೆ. ಒಂದೇ ಬ್ರಹ್ಮಾಂಡನ ಅಲ್ಲ, ಹಿಂದೆ ಆದ ಅನಂತ ಬ್ರಹ್ಮಾಂಡಗಳು, ಈಗ ಇರುವ ಬ್ರಹ್ಮಾಂಡ, ಮುಂದೆ ಬರುವ ಅನಂತ ಬ್ರಹ್ಮಾಂಡ ಎಲ್ಲ ಅವನ ಇನ್ನು ಮುಂದೆ ರೋಮಕೂಪದಲ್ಲಿ ಇದೆ ಅವನಿಗೆ, ಭಗವಂತನಿಗೆ. ಹಾಗೆ ಅಂಬುಜಾಂಡ ಬ್ರಹ್ಮಾಂಡ ಇದೆ, ಅನಂತಾನಂತ ಬ್ರಹ್ಮಾಂಡಗಳನ್ನು ಧರಿಸಿದ್ದಾನೆ. ಈ ಸೀತಾಪತಿ ರಾಮಚಂದ್ರ ದೇವರು ಏನು ಮಾಡ್ತಾನೆ ಅಂತಂದರೆ ಅಬಲೆಯ ಎಂಜಲನುಂಡ, ಶಬರಿ ಕಾಯ್ತಾ ಇರ್ತಾಳೆ, ಅವಳ ಎಂಜಲನ್ನು ಭಗವಂತ ಉಂಡ. ಗೋಕುಲದ ಅಬಲೆಯರನ್ನು ಓಲೈಸಿದನು, ಗೋಪಿಕಾ ಸ್ತ್ರೀಯರನ್ನು ಓಲೈಸ್ತಾನೆ ಭಗವಂತ. ಋಷಿಪತ್ನಿಯರು ಕೊಟ್ಟ ಅನ್ನ, ಗೋಕುಲ ಅಬಲೆಯರನ್ನು ಗೋಪಿಕಾ ಸ್ತ್ರೀಯರನ್ನು ಓಲೈಸಿದನು ಭಗವಂತ. ಇದಕ್ಕೆ ಪ್ರಮಾಣ ಭಾಗವತ. ಶಬರಿ ಎಂಜಲನುಂಡ, ಇದಕ್ಕೆ ಪ್ರಮಾಣ ರಾಮಾಯಣ ಹಾಗೂ ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದು. ಆಮೇಲೆ ಋಷಿಪತ್ನಿಯರು ಕೊಟ್ಟ ಅನ್ನ, ಕೃಷ್ಣದೇವರು ಭಾಗವತದಲ್ಲಿ ಬರುತ್ತೆ. ಋಷಿಪತ್ನಿಯರು ಭಗವಂತ ಕೇಳಿದಾಗ ಅವನಿಗೆ ಅನ್ನವನ್ನು ತಂದು ಕೊಡ್ತಾರೆ. ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತ ಭುಂಜಿಸಿದ. ಇವರು ಏನ್ರಿ, ಶಬರಿ ಎಂಜಲು ಕೊಟ್ಲು, ಶಬರಿ ತಾನು ಮಾಡಿದ ಎಂಜಲು ಕೊಟ್ಲು, ಗೋಪಿಕಾ ಸ್ತ್ರೀಯರ ಜೊತೆಗೆ ಅವನು ಓಲೈಸಿದ. ಅವನು ಋಷಿಪತ್ನಿಯರು ಕೊಟ್ಟ ಅನ್ನವನ್ನು ಉಂಡ. ಅವನು ಇದೆಲ್ಲ ಬೇಕೇನ್ರಿ ಅವನಿಗೆ? ಸ್ವರಮಣರಿ ಅವನು, ಲಕ್ಷ್ಮೀದೇವಿನೇ ಬೇಕಾಗಿಲ್ಲ ಅವನಿಗೆ. ಲಕ್ಷ್ಮಿಯ ಆನಂದಕ್ಕೋಸ್ಕರ ಭಗವಂತ ಅವಳ ಜೊತೆಗೆ ರಮಣ ಮಾಡ್ತಾನೆ ಹೊರತು ಭಗವಂತನ ಆನಂದಕ್ಕೋಸ್ಕರ ಲಕ್ಷ್ಮಿ ಅಲ್ಲ. ಲಕ್ಷ್ಮಿನೇ ಹೇಳ್ತಾಳೆ, ಭಗವಂತ ನಿನಗೆ ಯಾಕಪ್ಪ ನಾನು ಬೇಕು, ನೀನು ಎಷ್ಟು ಸುಂದರವಾಗಿದೆಯಾ, ನಿನಗೆ ನಾನು ಬೇಕಾ? ಭಗವಂತ ಅಂತ ಸ್ವರಮಣ ಅಂತ ಅದಕ್ಕೆ ಅನ್ನೋದು ಭಗವಂತನಿಗೆ. ಸ್ವರಮಣ ಅವನು ಕುಬುಜೆ ಗಂಧಕ್ಕೆ ಒಲಿದ. ಕಂಸನ ಸಂಹಾರದ ವೇಳೆಯಲ್ಲಿ ಮಥುರಾಪಟ್ಟಣದಲ್ಲಿ ಅವನು ಪ್ರವೇಶಿಸಿದಾಗ ಕುಬ್ಜೆ ಹತ್ತರ, ಕುಬ್ಜೆ ಅವಳು ಗೂನುಬೆನ್ನಿನವಳು ಕುಬ್ಜೆ, ಅವಳಿಂದ ಗಂಧವನ್ನು ತೆಗೆದುಕೊಂಡು ಅವನಿಗೆ ಒಲಿತಾನೆ ಭಗವಂತ. ಇವನು
ಮುನಿಗಣ ವಿಭುಧ ಸೇವಿತ, ಮುನಿಗಣಗಳಿಂದ ಸೇವಿತನಾಗಿದ್ದಾನೆ, ಜ್ಞಾನಿಗಳಿಂದ ಸೇವಿತನಾಗಿದ್ದಾನೆ. ನಾವಿತ್ತ ಕರ್ಮವನ್ನು ಫಲವನ್ನು ಬಿಡ್ತಾನೇನ್ರಿ ಅವನು? ನಾವು ಮಾಡಿದ ಕರ್ಮಕ್ಕೆ ಫಲ ಕೊಡ್ತಾನಲ್ವ? ಇಷ್ಟೆಲ್ಲ ಅವನು ಮಾಡ್ತಾನೆ. ನಾವು ಬೇಡಲಿ ಬಿಡಲಿ, ನಾವು ಮಾಡಿದ ಕರ್ಮಕ್ಕೆ ಅವನು ಫಲವನ್ನು ಕೊಡ್ತಾನೆ, ಭಗವಂತ ಫಲವನ್ನು ಕೊಡ್ತಾನೆ. ಇಂತಹ ಭಗವಂತನನ್ನು ನಾವು ಈ ರೂಪದಿಂದ ಧ್ಯಾನಿಸಬೇಕು ಅಂತ ಆಚಾರ್ಯರು ಜಗನ್ನಾಥ ದಾಸರು ಹೇಳ್ತಾರೆ. ಅವರು ಅರ್ಪಿಸಿದ ಫಲ, ಕರ್ಮಫಲ ಎಂದೂ ನಮಗೆ ವ್ಯರ್ಥವಾಗುವುದಿಲ್ಲ. ನಾವು ಮಾಡಿದ ಕರ್ಮ ಅದರ ಫಲ ನಮಗೆ ಸಿಗತ್ತೆ. ಅಂದರೆ ನಿಷ್ಕಪಟದಲ್ಲಿ ಭಗವಂತನಿಗೆ ಅರ್ಪಿಸಬೇಕು. ನಿಷ್ಕಪಟ ಅಂದರೆ ಆಚಾರ್ಯರು ಹೇಳ್ತಾರೆ, ಕಪಟ ಅಂದರೆ ಮೋಸ, ಅದಾಂಡವಂತಲ್ಲ. ನಾವು ಫಲವನ್ನು ಅಪೇಕ್ಷಿಸದೇ ಭಗವಂತನಲ್ಲಿ ಕರ್ಮವನ್ನು ಮಾಡಬೇಕು. ಅದು ನಿಷ್ಕಪಟ ಕರ್ಮ. ಫಲವನ್ನು ಅಪೇಕ್ಷಿಸಿ ಕರ್ಮ ಮಾಡಿದರೆ ಅದು ಕಪಟ ಕರ್ಮ. ಯಾಕೆಂದರೆ ನಾವು ಫಲವನ್ನು ನನಗೆ ಇವತ್ತೇ ಪಾಸ್ ಆಗಬೇಕು, ನನಗೆ ಇಷ್ಟು ಕೆಲಸ ಸಿಗಬೇಕು, ನನ್ನ ಕೆಲಸ ಸಿಗತ್ತೆ ಅಂತ ನಿನಗೆ ನಮಸ್ಕಾರ ಮಾಡ್ತೀನಿ, ತಿರುಪತಿಗೆ ಬೆಟ್ಟ ಹತ್ಕೊಂಡ್ಬರ್ತೀನಿ ಅಂದರೆ, ಕೆಲಸ ಕೊಡಿಸ್ಲಿಲ್ಲ ಅಂದರೆ ನೀವು ತಿರುಪತಿ ಬೆಟ್ಟ ಹತ್ತಲ್ಲ. ಅಂದರೆ ಭಗವಂತನ ಜೊತೆಗೆ ವ್ಯಾಪಾರ ಅಲ್ಲರಿ, ಭಗವಂತನ ಜೊತೆಗೆ ವ್ಯಾಪಾರಕ್ಕೆ ಇಳಿತೀರಲ್ಲ, ಅದಕ್ಕೆ ಕಪಟ ಅಂತಾರೆ. ನಾನು ವ್ಯಾಪಾರ ಮಾಡ್ತೀಯ ನೀ ಭಗವಂತನ ಜೊತೆಗೆ, ಅಲ್ಲ ನೀನು ಭಕ್ತಿ ಇಲ್ಲ, ಅವ್ನು ಕೊಡಲಿಲ್ಲ ಅಂದರೆ ನೀನು ಹೋಗಲ್ಲ. ಅವನು ನಿನಗೆ ಏನು ಬೇಕೋ ಅದು ಕೊಟ್ಟೇ ಕೊಡ್ತಾನೆ, ನೀ ಬೇಡ ಅಂದರೂ ಕೊಡ್ತಾನೆ ಭಗವಂತ. ನಮ್ಮ ಕರ್ಮಫಲವನ್ನು ನಮಗೆ ಉಣಿಸ್ತಾನೆ ಭಗವಂತ. ಅಂಥ ಮಹಾಮಹಿಮ ಅವನು. ಅವನಿಗೆ ನಿಷ್ಕಪಟವಾಗಿ ನಾವು ಪೂಜೆ ಮಾಡಬೇಕು. ಫಲ ಅಪೇಕ್ಷಿಸದೆ ಕರ್ಮ ಮಾಡಬೇಕು. ಯಾವುದೇ ಕರ್ಮ ಮಾಡಲಿ ಫಲದ ಅಪೇಕ್ಷೆ ಬೇಡ. ಅದನ್ನೇ ಭಗವದ್ಗೀತಾದಲ್ಲಿ ಹೇಳ್ತಾನಲ್ಲ ಪರಮಾತ್ಮ, ಕರ್ಮ ಮಾಡು, ಫಲ ನನಗೆ ಬಿಡು, ನಾನು ಕೊಡ್ತೀನಿ, ಏನು ಕೊಡಬೇಕು ಅಂತ ನನಗೆ ಗೊತ್ತು, ನಾನು ಹೇಳಿದ ರೀತಿಯಲ್ಲಿ ಕರ್ಮ ಮಾಡು ಅಂತ ಭಗವಂತ ಹೇಳ್ತಾನೆ. ಈ ರೀತಿಯಾಗಿ ದಾಸರು ಇದರಲ್ಲಿ ಹೇಳಿಬಿಟ್ಟು ಇಷ್ಟೆಲ್ಲ ಕರುಣೆ ತೋರಿಸಿದವನು ಭಗವಂತ ನಮ್ಮ ಕರ್ಮವನ್ನು ಸ್ವೀಕರಿಸದೇ ಇರ್ತಾನೇನ್ರಿ ಅಂತ ಕೇಳಿಬಿಟ್ಟು ಹೇಳ್ತಾರೆ. ಈ ಪದ್ಯದ ಸ್ವಲ್ಪ ವಿವರಣೆಯನ್ನು ನಾಳೆ ನೋಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಚಿಂತನವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.